ಓಂ ಶಾಂತಿ 6-8-2020 ಬಾಪ್ ದಾದಾರವರ ಸಾಕಾರ ಮುರಳಿಯಾಗಿದೆ. मीठे बच्चे सवेरे सवेरे उठ यही चिंतन करो कि मैं इतनी छोटी सी आत्मा कितनी बड़े शरीर को चला रही हूँ. मुझ आत्मा में अविनाशी पाठ नोंदा हुआ है. ಮಧುರರಾದಂತಹ ಮಕ್ಕಳೇ, ಬೆಳಗ್ಗೆ ಬೆಳಗ್ಗೆ ಎದ್ದು ಇದೇ ವಿಚಾರವನ್ನು ಮಾಡಿ, ನಾನಿಷ್ಟು ಸಣ್ಣದಾದಂತಹ ಆತ್ಮ ಇಷ್ಟು ದೊಡ್ಡ ಶರೀರವನ್ನು ನಡೆಸ್ತಾ ಇದ್ದಾನೆ. ನನ್ನ ಆತ್ಮನಲ್ಲಿ ಈ ಒಂದು ಅವಿನಾಶಿಯಾದಂತಹ ಪಾತ್ರ ಅನ್ನೋದು ನೋಂದಣಿ ಆಗಿದೆ. ಬೆಳಗ್ಗೆ ಬೆಳಗ್ಗೆ ಎದ್ದು ಇದೇ ಒಂದು ವಿಚಾರ ಮಾಡಬೇಕಂತೆ, ನಾನಿಷ್ಟು ಸಣ್ಣದಾದಂತಹ ಆತ್ಮ ಇಷ್ಟು ದೊಡ್ಡ ಶರೀರವನ್ನು ನಡೆಸ್ತಾ ಇದ್ದಾನೆ. ಈ ಒಂದು ಆತ್ಮದಲ್ಲಿ ಅವಿನಾಶಿಯಾದಂತಹ ಪಾತ್ರ ಅನ್ನೋದು ನೋಂದಣಿ ಆಗಿದೆ. ಪ್ರಶ್ನೆ ಇದೆ, ಶಿವಬಾಬಾ ಕೋ ಕೌನ್ಸಿ ಪ್ರಾಕ್ಟೀಸ್ ಹೇ ಕೌನ್ಸಿ ನಹಿ? ಶಿವಬಾಬಾ ಅವ್ರಿಗೆ ಯಾವ ಅಭ್ಯಾಸ ಇದೆ ಮತ್ತು ಯಾವುದಿಲ್ಲ? ಯಾವ ಅಭ್ಯಾಸ ಇದೆ ಮತ್ತು ಯಾವುದು ಇಲ್ಲ? आत्मा का ज्ञान रत्नों से श्रृंगारने की प्रैक्टिस शिव बाबा को है. बाकी शरीर का श्रृंगार करने की प्रैक्टिस उन्हें नहीं, क्योंकि बाबा कहते हैं मुझे तो अपना शरीर है नहीं. ಆತ್ಮವನ್ನು ಶೃಂಗಾರ ಮಾಡುವಂತಹ ಅಭ್ಯಾಸ ಶಿವಬಾಬೋರ್ಗಿದೆ, ಆದರೆ ಶರೀರವನ್ನು ಶೃಂಗಾರ ಮಾಡುವಂಥ ಅಭ್ಯಾಸ ಇಲ್ಲ. ಯಾಕೆ ಅಂತಂದರೆ ನನಗೆ ಶರೀರ ಇಲ್ಲ. ಶಿವಬಾಬೋರ್ಗೆ ತನ್ನದೇ ಆದಂತಹ ಶರೀರ ಇಲ್ಲ. ಅದಕ್ಕೆ ಆತ್ಮವನ್ನು ಶೃಂಗಾರ ಮಾಡಲಿಕ್ಕೆ ಬರುತ್ತೆ, ಆದರೆ ಶರೀರವನ್ನು ಶೃಂಗಾರ ಮಾಡಲಿಕ್ಕೆ ಬರಲ್ಲ. मैं इनका शरीर बल किराए पर लेता हूँ, लेकिन इस शरीर का श्रृंगार यह आत्माएं स्वयं करती है, मैं नहीं करता. ನಾನಂತೂ ಈ ಶರೀರವನ್ನು ಬಾಡಿಗೆಗಾಗಿ ತಗೊಳ್ತೀನಿ, ಆದರೆ ಈ ಶರೀರವನ್ನು ಶೃಂಗಾರ ಮಾಡೋದು ಈ ಶರೀರದ ಆತ್ಮ ಮಾಡುತ್ತೆ, ಆದರೆ ನಾನಂತೂ ಮಾಡಲ್ಲ ಅಂತ ಬಾಬೋರು ಹೇಳ್ತಾರೆ. ಮೇ ತೋ ಸದಾ ಅಶರೀರಿ ಹೂँ. ಬಾಬೋರು ಹೇಳ್ತಾರೆ, ನಾನಂತೂ ಸದಾಕಾಲ ಅಶರೀರಿಯಾಗಿದ್ದೇನೆ. ಆತ್ಮದ ಜ್ಞಾನ, ಆತ್ಮವನ್ನು ಜ್ಞಾನರತ್ನಗಳಿಂದ ಶೃಂಗಾರ ಮಾಡುವಂಥ ಅಭ್ಯಾಸ ಶಿವಬಾಬೋರ್ಗಿದೆ, ಆದರೆ ಶರೀರವನ್ನು ಶೃಂಗಾರ ಮಾಡುವಂಥ ಅಭ್ಯಾಸ ಬಾಬೋರ್ಗಿಲ್ಲ. ಯಾಕೆಂದರೆ ಬಾಬೋರ್ಗೆ ಸ್ವಯಂ ತನ್ನದೇ ಆದಂತಹ ಶರೀರ ಇಲ್ಲ. ಬಾಬೋರು ಹೇಳ್ತಾರೆ, ಹೌದು ನಾನು ಈ ಶರೀರವನ್ನು ಬಾಡಿಗೆಗಾಗಿ ತಗೊಳ್ತೀನಿ ಅಂತಂದರೆ ನಾನೇನು ಈ ಶರೀರಕ್ಕೆ ಶೃಂಗಾರ ಮಾಡೋದಿಲ್ಲ. ಈ ಶರೀರದ ಆತ್ಮ ಇದೆಯಲ್ಲ, ಅವರು ಸ್ವಯಂ ತನ್ನ ಶರೀರವನ್ನು ಶೃಂಗಾರ ಮಾಡ್ಕೊಳ್ತಾರೆ. ಮತ್ತೆ ಬಾಬೋರು ಹೇಳ್ತಾರೆ, ನಾನಂತೂ ಸದಾಕಾಲ ಅಶರೀರಿಯಾಗಿದ್ದೀನಿ. ಗೀತೆ ಆಗಿದೆ, ಬದಲ್ ಜಾಯೆ ದುನಿಯಾ ನಾ ಬದಲೆಂಗೆ ಹಮ್. ಪ್ರಪಂಚನೇ ಬದಲಾವಣೆ ಆಗೋಗ್ಬಿಡ್ಲಿ, ನಾನಂತೂ ಬದಲಾವಣೆ ಆಗೋದಿಲ್ಲ ಬಾಬಾ, ನಾನಂತೂ ನಿನ್ನ ಬಿಟ್ಟು ಹೋಗೋದಿಲ್ಲ, ನಿನ್ನ ಮೇಲೆ ನಾನು ಪ್ರಮಾಣವನ್ನು ಮಾಡ್ತೇನೆ ಅಂತ. ಓಂ ಶಾಂತಿ. ಬಚ್ಚೋನೆ ಈ ಗೀತ್ ಸುನಾ? ಮಕ್ಕಳು ಈ ಗೀತೆಯನ್ನು ಕೇಳಿದ್ರ? ಕಿಸ್ನೆ ಸುನಾ? ಯಾರು ಕೇಳಿದ್ದು? ಆತ್ಮನೇ ಈ ಶರೀರಕ್ಕೆ ಕಾನೋ ದ್ವಾರ ಸುನಾ. ಆತ್ಮ ಈ ಶರೀರದ ಕಿವಿಗಳಿಂದ ಕೇಳ್ತಾ ಇದೆ. ಬಚ್ಚೋಂ ಕಭಿ ಯಹ ಮಾಲೂಮ್ ಪಡಾ ಹೈ ಕಿ ಹಮ್ ಆತ್ಮ ಕಿತನಿ ಛೋಟಿ ಹೈ. ಮತ್ತು ಮಕ್ಕಳಿಗೂ ಕೂಡ ಇದು ಅರ್ಥ ಆಗಿದೆ, ಆತ್ಮ ಇಷ್ಟು ಸಣ್ಣದಾದಂತಹ ಬಿಂದು ಆಗಿದೆ. ವ ಆತ್ಮ ಈ ಶರೀರ ಮೇ ಹೇ ನಹಿ, ಶರೀರ ಮೇ ನಹಿ ಹೈ ತೋ ಶರೀರ ಕೋಯಿ ಕಾಮ್ ಕಾ ನಹಿ ರಹತಾ. ಯಾವಾಗ ಆತ್ಮ ಈ ಶರೀರದಲ್ಲಿಲ್ಲ ಅಂತಂದರೆ ಈ ಶರೀರ ಏನಕ್ಕೂ ಕೂಡ ಕೆಲಸಕ್ಕೆ ಬರೋದಿಲ್ಲ. ಕಿತ್ನಿ ಛೋಟಿ ಆತ್ಮ ಕೆ ಆಧಾರ್ ಪರ್ ಯ ಕಿತನಾ ಬಡಾ ಶರೀರ ಚಲ್ತಾ ಹೈ. ನೋಡಿ, ಇಷ್ಟು ಸಣ್ಣದಾದಂತಹ ಆತ್ಮದ ಆಧಾರದ ಮೇಲೆ ಈ ಶರೀರ ಇಷ್ಟು ದೊಡ್ಡದಾಗಿದೆ, ಇದು ನಡೆಯುತ್ತೆ. दुनिया में किसको भी पता नहीं है कि आत्मा क्या चीज़ है जो इस रथ पर विराजमान होती है. ಈ ಪ್ರಪಂಚದವ್ರಿಗೆ ಆತ್ಮ ಯಾವ ವಸ್ತು, ಹೇಗಿದೆ, ಹೆಂಗಿದೆ, ಯಾವುದರಿಂದ ಮಾಡಲ್ಪಟ್ಟಿದೆ ಅದು ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಈ ರಥದಲ್ಲಿ ವಿರಾಜಮಾನವಾಗಿ ಕೂತಿದೆ. ಅಕಾಲ್ ಮೂರತ್ ಆತ್ಮ ಕಾ ಯಹ ತಖ್ತ್ ಹೈ. ಅಕಾಲ ಮೂರ್ತಿ ಆತ್ಮದ ಸಿಂಹಾಸನ ಇದಾಗಿದೆ. ಯಾವುದು? ಭೃಕುಟಿ ಸಿಂಹಾಸನ. ಬಚ್ಚೋಂ ಕೋ ಭಿ ಯ ಜ್ಞಾನ ಮಿಲ್ತಾ ಹೈ. ಮಕ್ಕಳಿಗೂ ಕೂಡ ಇದರ ತಿಳುವಳಿಕೆ ಅನ್ನೋದು ಕೊಡಲಾಗತ್ತೆ, ತಿಳಿಸಲಾಗತ್ತೆ. ಕಿತನಾ ರಮಣೀಕ್ ರಹಸ್ಯಯುಕ್ತ ಹೈ. ನೋಡಿ, ಇದೆಷ್ಟು ರಮಣೀಕವಾದದ್ದು ಮತ್ತು ಎಷ್ಟು ಗುಪ್ತ ರಹಸ್ಯಬದ್ಧವಾದದ್ದು. ಜಬ್ ಕೋಯಿ ಐಸೆ ರಹಸ್ಯಯುಕ್ತ ಬಾತ್ ಸುನಿ ಜಾತಿ ಹೈ ತೋ ಚಿಂತನ್ ಚಲ್ತಾ ಹೈ. ಬಾಬೋರು ಹೇಳ್ತಾರೆ, ಎಷ್ಟು ಇದು ಗುಟ್ಟಾಗಿರುವಂತಹ ಮಾತಿದು, ರಹಸ್ಯವಾದಂತಹ ಮಾತು. ಇಂತಹ ಮಾತನ್ನು ಯಾವಾಗಲಾದ್ರು ಕೇಳ್ತೀವಲ್ಲ, ಆವಾಗ ಅದ್ರ ಬಗ್ಗೆ ನಮಗೆ ವಿಚಾರ ನಡೆಯುತ್ತೆ. ತುಮ್ ಬಚ್ಚೋಂ ಕಾ ಭಿ ಯಹಿ ಚಿಂತನ್ ಚಲ್ತಾ ಹೈ, ಇತನಿ ಛೋಟಿ ಸಿ ಆತ್ಮ ಹೈ ಇತನೇ ಬಡೆ ಶರೀರ ಮೇ. ನಮ್ಮ ಮಕ್ಕಳಿಗೂ ಕೂಡ ವಿಚಾರ ನಡೆಯುತ್ತಲ್ಲ, ನೋಡಿ ಇಷ್ಟು ದೊಡ್ಡ ಶರೀರ, ಅರೆ ಇಷ್ಟು ದೊಡ್ಡ ಶರೀರದಲ್ಲಿ ಯಾವುದು ಇಷ್ಟು ಸಣ್ಣದಾದಂತಹ ಆತ್ಮ ಕೂತಿದೆ. आत्मा में 84 जन्मों का पाठ नूंदा हुआ है.
ಮತ್ತು ಅಷ್ಟು ಸಣ್ಣದಾದಂತಹ ಬಿಂದು ಕಣಿಗೆ ಕಾಣಿಸೋದಿಲ್ಲ, ಕೈಗೆ ಸಿಗಲ್ಲ. ಅಷ್ಟು ಸಣ್ಣದಾದಂಥ ಆತ್ಮದಲ್ಲಿ 84 ಜನ್ಮದ ಪಾತ್ರ ನೋಂದಣಿ ಆಗಿದೆ. ಶರೀರ ತೋ ವಿನಾಶ ಹೋ ಜಾತಾ ಹೈ, ಶರೀರ ಅಂತೂ ವಿನಾಶ ಆಗೋಗ್ಬಿಡುತ್ತೆ, ಬಾಕಿ ಆತ್ಮ ರಹತಿ ಹೈ. ಶರೀರ ವಿನಾಶ ಆಗೋಗ್ಬಿಡುತ್ತೆ, ಆದರೆ ಆತ್ಮ ಉಳ್ಕೊಳ್ಳುತ್ತೆ. ಯ ಬಡಿ ವಿಚಾರ ಕಿ ಬಾತೆ ಹೈ. ಬಾಬಾ ಅವ್ರು ಹೇಳ್ತಾರೆ ಇದೆಲ್ಲವೂ ಕೂಡ ವಿಚಾರ ಮಾಡುವಂತಹ ಮಾತುಗಳು. ಸವೇರೆ ಉಟ್ಕರ್ ಯಾ ಕ್ಯಾಲ್ ಕರ್ನಾ ಚಾಹಿಯೆ. ಬೆಳಗ್ಗೆ ಬೆಳಗ್ಗೆ ಎದ್ದು ಇದರ ಬಗ್ಗೆ ನಾವು ವಿಚಾರ ಮಾಡಬೇಕು. बच्चों को स्मृति आई है, आत्मा कितनी छोटी है, उनको अविनाशी पाठ मिला हुआ है. ಬಾಬಾ ಅವ್ರು ಹೇಳ್ತಾರೆ ತಾವು ಮಕ್ಕಳಿಗೆ ಸ್ಮೃತಿ ಬಂದಿದೆ, ಆತ್ಮ ಇಷ್ಟು ಸಣ್ಣದಾದಂತಹ ಬಿಂದು, ಇದರಲ್ಲಿ ಅವಿನಾಶಿ ಆದಂಥ ಪಾತ್ರ ಅನ್ನೋದು ಇದೆ. ಅಂದರೆ ಆತ್ಮ ಈ ಅವಿನಾಶಿ ಆದಂಥ ಪಾತ್ರ ಅನ್ನೋದನ್ನು ಅಭಿನಯ ಮಾಡುತ್ತೆ. ಮೈ ಆತ್ಮ ಕಿತನಿ ವಂಡರ್ಫುಲ್ ಹೋ. ಯೋಚನೆ ಮಾಡಬೇಕಂತೆ ನನ್ನ ಆತ್ಮ ಎಷ್ಟು ಅದ್ಭುತವಾಗಿದ್ದೇನೆ. ಯ ನಯಾ ಜ್ಞಾನ ಹೇ. ಈ ಒಂದು ತಿಳಿ ಏನಿದೆ ನಂಗಿದು ಹೊಸದಾಗಿ ಸಿಕ್ಕಿರೋದು. ಜೋ ದುನಿಯಾ ಮೇ ಕಿಸಿ ಕೋ ಭಿ ಹೇ ನಹಿ. ಈ ಒಂದು ತಿಳಿ ಅಥವಾ ಈ ಒಂದು ಪರಿಚಯ ಈ ಪ್ರಪಂಚದವ್ರಿಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಬಾಪ್ ಹಿ ಆಕರ್ ಬತ್ಲಾತೆ ಹೇ ಜೋ ಸ್ಮಿರಣ್ ಕರ್ನಾ ಹೋತಾ ಹೇ. ತಂದೆ ಬಂದೇನೆ ನಮಗೆ ತಿಳಿಸ್ಕೊಡ್ತಾರೆ, ಅದನ್ನು ನಾವು ಮತ್ತೆ ಸ್ಮರಣೆ ಮಾಡಬೇಕಾಗಿದೆ. ಯ ಕಿತನಿ ಛೋಟಿ ಸಿ ಆತ್ಮ ಕೇಸೆ ಪಾಠ ಬಜಾತಿ ಹೇ. ನೋಡಿ ಇಷ್ಟೇ ಸಣ್ಣದಾದಂತಹ ಸೂಕ್ಷ್ಮ ಬಿಂದು ಹೇಗೆ ಪಾತ್ರವನ್ನು ಅಭಿನಯ ಮಾಡುತ್ತೆ. ಶರೀರ 5 ತತ್ವೋಂಕ ಬಂತ ಹೇ. ಶರೀರ ಅಂತೂ ಪಂಚತತ್ವಗಳಿಂದ ಮಾಡಲ್ಪಟ್ಟಿರೋದು. ಬಾಬಾಕ್ಕೂ ತೋಡಿ ಮಾಲೂಮ್ ಪಡ್ತಾ ಹೇ. ತಂದೆಗೆಲ್ಲರೂ ಗೊತ್ತಾಗುತ್ತಾ. ಶಿವಬಾಬಾಕಿ ಆತ್ಮ ಕೇಸೆ ಆತಿ ಜಾತಿ ಹೇ. ನೋಡಿ ಶಿವಬಾಬಾವ್ರ ಆತ್ಮ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತೇನಾದ್ರು ಬ್ರಹ್ಮಬಾಬಾವ್ರಿಗೆ ಗೊತ್ತಾಗುತ್ತಾ. ಐಸೆ ಬಿ ನಹಿ ಸದೈವ್ ಇಸ್ಮೆ ರಹತಿ ಹೇ. ಹೀಗೂ ಅಲ್ಲ, ಶಿವಬಾಬಾವ್ರ ಆತ್ಮ ಸದಾಕಾಲ ಈ ಬ್ರಹ್ಮನ ತನುವಿನಲ್ಲೇ ಇರ್ತಾರೆ. तो यहाँ ಚಿಂತನ್ ಕರ್ನಾ ಹೇ, ಯಹಿ ಚಿಂತನ್ ಕರ್ನಾ ಹೇ. ಅಂದರೆ ಇದೇ ಒಂದು ಚಿಂತನೆಯನ್ನು ನಾವು ಮಾಡಬೇಕಾಗಿದೆ. ತುಮ್ ಬಚ್ಚೋಂ ಕೋ ಬಾಪ್ ऐसा ಜ್ಞಾನ ದೇತೆ ಹೇ ಜೋ ಕಭಿ ಕೋಯಿ ಕೋ ಮಿಲ್ ನಾ ಸಕೆ. ನಾವು ಮಕ್ಕಳಿಗೆ ಬಾಬೂರು ಇಂತಹ ಒಂದು ತಿಳಿವಳಿಕೆಯನ್ನು ಕೊಡ್ತಾರೆ, ಇದು ಈ ಜ್ಞಾನ ಬೇರೆ ಯಾರಿಗೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ. ತುಮ್ ಜಾನ್ತೆ ಹೋ ಬರೋಬರ್ ಯ ಜ್ಞಾನ ಇನ್ಕಿ ಆತ್ಮ ಮೇ ನಹಿ ತಾ. ಈಗ ನಿಮಗೆ ಗೊತ್ತಿದೆ ಅವಶ್ಯಕವಾಗಿ ಈ ಒಂದು ಬ್ರಹ್ಮನ ಆತ್ಮನಲ್ಲಿ ಈ ಜ್ಞಾನ ಇರಲಿಲ್ಲ ಮುಂಚೆ. ಅವ್ರ ಸತ್ಸಂಗೋ ಮೇ ऐसी ऐसी बातें पर कोई का ख्याल नहीं रहता. ಇಂತಹ ವಿಚಾರಗಳ ಬಗ್ಗೆ ಬೇರೆ ಯಾವುದೇ ಸತ್ಸಂಗಗಳಲ್ಲಿ ಏನು ಕೂಡ ಮಾತೂ ಆಡೋದಿಲ್ಲ, ಅಂತಂದರೆ ವಿಚಾರನೇ ಮಾಡೋದಿಲ್ಲ. ಆತ್ಮ ಅವ್ರ ಪರಮಾತ್ಮ ಕಾ ರಿಂಚಕ್ ಬಿ ಜ್ಞಾನ ನಹಿ. ಬೇರೆ ಸತ್ಸಂಗಗಳಲ್ಲಿ ಆತ್ಮ ಹಾಗೂ ಪರಮಾತ್ಮನ ಬಗ್ಗೆ ಸ್ವಲ್ಪವೂ ಕೂಡ ಕಿಂಚಿತ್ತೂ ಸಹ ಜ್ಞಾನ ಇಲ್ಲ. कोई भी साधु सन्यासी आदि ये थोड़े ही समझते हैं कि हम आत्मा शरीर द्वारा इनको ಮಂತ್ರ ದೇತಿ ಹೇ. ಯಾವುದೇ ಸಾಧು ಸನ್ಯಾಸಿಗಳು ಹೀಗೇನಾದ್ರು ತಿಳ್ಕೊಳ್ತಾರ, ನಾನು ಆತ್ಮ ಶರೀರದ ಮೂಲಕ ಇವ್ರಿಗೆ ಮಂತ್ರವನ್ನು ಕೊಡ್ತಾ ಇದ್ದೇನೆ ಅಂತ ಏನಾದ್ರು ತಿಳ್ಕೊಳ್ತಾರ. ಆತ್ಮ ಶರೀರ ದ್ವಾರ ಶಾಸ್ತ್ರ ಪಡ್ತಿ ಹೇ. ಆತ್ಮ ಶರೀರದ ಮೂಲಕ ಶಾಸ್ತ್ರಗಳನ್ನು ಓದುತ್ತೆ. ಏಕ್ ಬಿ ಮನುಷ್ಯ ಮಾತ್ರ ಆತ್ಮ ಅಭಿಮಾನಿ ನಹಿ ಹೇ. ಬಾಬಾ ಅವ್ರು ಹೇಳ್ತಾರೆ ಒಂದು ಮನುಷ್ಯನೂ ಕೂಡ आत्माभिमानियागी इल्ला. आत्मा का ज्ञान कोई को है नहीं तो फिर बाप का ज्ञान कैसे होगा. ಸ್ವಯಂ ತಾವು ಆತ್ಮ ಅದರ ಬಗ್ಗೆನೇ ತಿಳುವಳಿಕೆ ಇಲ್ಲ ಅಂತಂದರೆ ಶಿವಬಾಬರ ಬಗ್ಗೆ ಹೇಗೆ ಗೊತ್ತಿರುತ್ತೆ, ಶಿವಬಾಬರ ಬಗ್ಗೆ ಏನು ಮಾಡ್ತಾರೆ, ಎಲ್ಲಿದ್ದಾರೆ, ಅವರ ಜ್ಞಾನ ಶಿವಬಾಬರ ಬಗ್ಗೆ ಇರುವಂತಹ ಜ್ಞಾನ ಹೇಗೆ ಸಿಗುತ್ತೆ ಅವ್ರಿಗೆ. ತುಮ್ ಬಚ್ಚೆ ಜಾನ್ತೆ ಹೋ ಹಮ್ ಆತ್ಮಾओं को बाप कहते हैं मीठे मीठे बच्चों. ತಾವು ಮಕ್ಕಳಿಗಂತೂ ಗೊತ್ತಿದೆ, ನಾವು ಆತ್ಮಗಳಿಗೆ ಬಾಬಾ ಅವ್ರು ಹೇಳ್ತಾರೆ, ಸಂಬೋಧನೆಯನ್ನು ಮಾಡ್ತಾ ಇದ್ದಾರೆ, ಸಿಹಿ ಸಿಹಿಯಾದಂತಹ ಮಕ್ಕಳೇ ತುಮ್ ಕಿತನಾ ಸಮಜ್ದಾರ್ ಬನ್ ರಹೆ ಹೋ. ಬಾಬಾ ಅವ್ರು ಹೇಳ್ತಾರೆ, ಸಿಹಿ ಸಿಹಿಯಾದಂತಹ ಮಕ್ಕಳೇ ನೋಡಿ ತಾವೆಷ್ಟು ಬುದ್ಧಿವಂತರಾಗ್ತಾ ಇದ್ದೀರಾ. ऐसा कोई मनुष्य नहीं जो समझे कि इस शरीर में जो आत्मा है उनको परमपिता परमात्मा बैठ पढ़ाते हैं. ಇಂಥದ್ದು ಯಾವುದೇ ಮನುಷ್ಯ ಇಲ್ಲ ಯಾರು ತಿಳ್ಕೊಳ್ತಾರೆ ಈ ಶರೀರದಲ್ಲಿ ನನ್ನ ಆತ್ಮ ಕೂತಿದ್ದೀನಿ, ನನ್ನ ಆತ್ಮಕ್ಕೆ ಶಿವಬಾಬಾ ಅವರು ಪರಂಪಿತ ಪರಮಾತ್ಮ ಕುಳಿತು ನನಗೆ ಓದಿಸ್ತಾ ಇದ್ದಾರೆ ಅಂತ ಯಾರು ಕೂಡ ತಿಳ್ಕೊಳ್ಳಲ್ಲ. ಕಿತನಿ ಸಮಜ್ನೆ ಕಿ ಬಾತೆ ಹೇ. ಬಾಬಾ ಅವ್ರು ಹೇಳ್ತಾರೆ ಇದೆಲ್ಲಾನು ಕೂಡ ಎಷ್ಟು ತಿಳ್ಕೊಳ್ಳುವಂಥ ಮಾತುಗಳು. ಪರಂತು ಫಿರ್ ಬಿ ದಂಧೆ ಆದಿ ಮೇ ಜಾನೆ ಸೆ ಭೂಲ್ ಜಾತೆ ಹೇ. ತಾವು ಮಕ್ಕಳು ತಿಳ್ಕೊಳ್ತೀರಾ, ಆದರೆ ತಾವು ಯಾವಾಗ ಕಾರ್ಯ ವ್ಯವಹಾರದಲ್ಲಿ ಹೋಗ್ತಿರಲ್ಲ, ಕೆಲಸ ಕಾರ್ಯಗಳಿಗೆ ಹೋಗ್ತಿರಲ್ಲ, ಆಗ ನಂತರ ಮರ್ತೋಗ್ಬಿಡ್ತೀರಾ. पहले तो बाप आत्मा का ज्ञान देते हैं,
ಮೊಟ್ಟ ಮೊದಲು ತಂದೆ ಅಂತೂ ಆತ್ಮದ ಪರಿಚಯವನ್ನು ಕೊಡ್ತಾರೆ. ಜೋ ಕೋಯಿ ಬಿ ಮನುಷ್ಯ ಮಾತ್ರಕ್ಕೋ ನಹಿ ಹೈ. ಈ ಒಂದು ಆತ್ಮದ ಪರಿಚಯ ಬೇರೆ ಯಾವುದೇ ಮನುಷ್ಯರಿಗೆ ಇಲ್ಲ. ಗಾಯನ್ ಬಿ ಹೆನಾ, ಆತ್ಮ ಯೇ ಪರಮಾತ್ಮ ಅಲಗ್ ರಹೇ ಬಹುಕಾಲ್, ಹಿಸಾಬ್ ಹೆನಾ. ಬಾಬೋರ್ ಹೇಳ್ತಾರೆ, ಮಹಿಮೆ ಮಾಡ್ತಾರಲ್ವ, ಆತ್ಮ ಮತ್ತೆ ಪರಮಾತ್ಮರು ಬಹಳ ಕಾಲ ಅಗಲಿ ಇದ್ರು, ಇದರ ಲೆಕ್ಕ ಇದೆಯಲ್ವಾ. ತುಮ್ ಬಚ್ಚೆ ಜಾನ್ತೆ ಹೋ ಆತ್ಮ ಹಿ ಬೋಲ್ತಿ ಹೈ ಶರೀರ ದ್ವಾರ. ಈಗ ನಾವು ಮಕ್ಕಳು ಅರ್ಥ ಮಾಡ್ಕೊಂಡಿದೀವಿ, ಆತ್ಮನೇ ಮಾತನಾಡುತ್ತೆ ಈ ಶರೀರದ ಮೂಲಕ. ಆತ್ಮ ಹಿ ಶರೀರ ದ್ವಾರ ಅಚ್ಚೆ ವ ಬೂರೆ ಕಾಮ್ ಕರ್ತಿ ಹೈ. ಆತ್ಮನೇ ಈ ಶರೀರದ ಮೂಲಕ ಒಳ್ಳೆ ಹಾಗೂ ಕೆಟ್ಟ ಕೆಲಸಗಳನ್ನ ಮಾಡುತ್ತೆ. ಬಾಪ್ ಆಕರ್ ಆತ್ಮಂಕೋ ಕಿತನಾ ಗುಲ್ಗುಲ್ ಬನಾತೆ ಹೈ. ನೋಡಿ, ತಂದೆ ಬಂದು ಆತ್ಮಗಳನ್ನು ಎಷ್ಟು ಸುಂದರರಾಗಿ ಹೂಗಳನ್ನಾಗಿ ಮಾಡ್ತಾ ಇದ್ದಾರೆ. पहले पहले तो बाप कहते हैं सवेरे सवेरे उठकर यही प्रैक्टिस व ख्याल करो कि मैं आत्मा क्या है. ಅದಕ್ಕಾಗಿ ಬಾಬು ಅವರು ಮೊಟ್ಟ ಮೊದಲು ಇದನ್ನೇ ಹೇಳ್ತಾರೆ, ಬೆಳಗ್ಗೆ ಬೆಳಗ್ಗೆ ಎದ್ದು ಇದೇ ಅಭ್ಯಾಸವನ್ನ ಮಾಡಿ ವಿಚಾರ ಮಾಡಿ, ಈ ಆತ್ಮ ಹೇಗಿದೆ, ಏನರಿಂದ ಮಾಡಲಾಗಿದೆ, ಹೇಗಿದೆ. ಜೋ ಈ ಶರೀರ ದ್ವಾರ ಸುನ್ತಿ ಹೈ. ಇಷ್ಟು ಸೂಕ್ಷ್ಮವಾದಂತಹ ಬಿಂದು ಈ ಶರೀರದ ಮೂಲಕ ಕೇಳ್ಕೊಳ್ಳುತ್ತೆ. आत्मा का बाप परमपिता परमात्मा है जिसको पतित पावन ज्ञान का सागर कहते हैं. ಇಷ್ಟು ಸೂಕ್ಷ್ಮವಾದಂತಹ ಬಿಂದು ಆತ್ಮದ ತಂದೆ ಪರಂಪಿತ ಪರಮಾತ್ಮ ಆಗಿದ್ದಾರೆ. ಅವರನ್ನೇ ಪತಿತ ಪಾವನ ಜ್ಞಾನ ಸಾಗರ ಅಂತ ಕರೀತಾರೆ. ಫಿರ್ ಕೊಯಿ ಮನುಷ್ಯ ಕೋ ಸುಖ ಕಾ ಸಾಗರ್ ಶಾಂತಿ ಕಾ ಸಾಗರ್ ಕೈಸೆ ಕಹ ಸಕ್ತೆ. ಯಾವಾಗ ಆತ್ಮನೇ ಹೇಳುತ್ತೆ, ನಾನು ಆತ್ಮ ಪರಂಪಿತ ಪರಮಾತ್ಮನ ಮಗು ಆಗಿದ್ದೀನಿ, ಆ ಪರಂಪಿತ ಪರಮಾತ್ಮ ಪತಿತ ಪಾವನ ಜ್ಞಾನಸಾಗರ ಆಗಿದ್ದಾರೆ ಅಂತ, ಹಾಗಿರ್ಬೇಕಾದ್ರೆ ಮನುಷ್ಯ ಸ್ವಯಂ ತಮ್ಮನ್ನ ತಾವು ನಾನು ಸುಖ ಸಾಗರ ಶಾಂತಿ ಸಾಗರ ಅಂತ ಹೇಗೆ ತಾನು ಕರ್ಕೊಳಕ್ ಸಾಧ್ಯ. ಕ್ಯಾ ಲಕ್ಷ್ಮೀನಾರಾಯಣ್ ಕೋ ಕಹೆಂಗೆ ಸದೈವ್ ಪವಿತ್ರತಾ ಕಾ ಸಾಗರ್. ಏನು ಲಕ್ಷ್ಮೀನಾರಾಯಣರಿಗೆ ಹೇಳ್ತೀರಾ ತಾವು ಸದಾಕಾಲ ಪವಿತ್ರ ಸಾಗರರಾಗಿದ್ದೀರಾ ಅಂತ? ನಹಿ, ಏಕ್ ಬಾಪ್ ಹಿ ಸದೈವ್ ಪವಿತ್ರತಾ ಕಾ ಸಾಗರ್ ಹೇ. ಒಬ್ಬ ತಂದೆನೇ ಸದಾ ಕಾಲ ಪವಿತ್ರತೆಯ ಸಾಗರ ಆಗಿದ್ದಾರೆ. ಮನುಷ್ಯ ತೋ ಸಿರ್ಫ್ ಭಕ್ತಿ ಮಾರ್ಗಕ್ಕೆ ಶಾಸ್ತ್ರೋಂ ಕಾ ಬೈಟ್ ವರ್ಣನ್ ಕರ್ತೆ ಹೈ. ಮನುಷ್ಯರಂತೂ ಭಕ್ತಿ ಮಾರ್ಗದ ಯಾವುದೆಲ್ಲ ಶಾಸ್ತ್ರಗಳಿದೆ ಅದನ್ನ ಓದಿ ಅದರ ವರ್ಣನೆಯನ್ನ ಮಾಡ್ತಾರೆ. ಪ್ರಾಕ್ಟಿಕಲ್ ಅನುಭವ ನಹಿ ಹೈ, ಆದ್ರೆ ಅದನ್ನ ಪ್ರಯೋಗ ಮಾಡಿ ಅನುಭವ ಮಾಡಿಲ್ಲ. ऐसे नहीं समझेंगे हम आत्मा इस शरीर के बाप की महिमा करते हैं. ಆದರೆ ಅವ್ರು ಎಂದಿಗೂ ಕೂಡ ಹೀಗೆ ತಿಳ್ಕೊಳ್ಳೋದಿಲ್ಲ, ನಾನು ಆತ್ಮ ಆಗಿದ್ದೀನಿ, ಈ ಶರೀರದ ತಂದೆ ಶಿವಬಾಬೋರ ಮಹಿಮೆಯನ್ನ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಲ್ಲ. ವಾ ಹಮಾರ ಬಹುತ್ ಮೀಠಾ ಬಾಬಾ ಹೇ. ಅವರು ನಮಗೆ ಬಹಳ ಅಚ್ಚುಮೆಚ್ಚಿನ ಬಾಬಾ, ಸಿಹಿಯಾದಂತಹ ಬಾಬಾ ಆಗಿದ್ದಾರೆ. ವಹಿ ಸುಖ ದೇನೆ ವಾಲಾ ಹೇ. ಅವರೇ ನಮಗೆ ಸುಖವನ್ನು ಕೊಡುವಂಥವ್ರು. ಬಾಪ್ ಕೇತೆ ಹೇ ಆತ್ಮಾಯೇ ಅಬ್ ಮೇರಿ ಮತ್ ಪರ್ ಚಲೋ. ಈಗ ಬಾಬು ಅವ್ರು ಹೇಳ್ತಾರೆ, ಹೇ ಆತ್ಮಗಳೇ, ಈಗ ನನ್ನ ಮತದಂತೆ ತಾವು ನಡೀರಿ. या ಅವಿನಾಶಿ ಆತ್ಮ ಕೋ ಅವಿನಾಶಿ ಬಾಪ್ ದ್ವಾರ ಅವಿನಾಶಿ ಮತ್ ಮಿಲ್ತಿ ಹೈ. ಈ ಒಂದು ಅವಿನಾಶಿ ಆತ್ಮಕ್ಕೆ ಅವಿನಾಶಿ ತಂದೆಯ ಮೂಲಕ ಅವಿನಾಶಿಯಾದಂತಹ ಮತ ಅನ್ನೋದು ಸಿಗುತ್ತೆ. ಅವಿನಾಶಿ ಆತ್ಮ, ಆತ್ಮದ ತಂದೆ ಪರಂಪಿತ ಪರಮಾತ್ಮ ಅವರು ಕೂಡ ಅವಿನಾಶಿ, ಅವ್ರು ಕೊಡುವಂತಹ ಜ್ಞಾನನೂ ಕೂಡ ಅವಿನಾಶಿ. ಅಂದ್ರೆ ಆ ಜ್ಞಾನ ಇವತ್ತು ಸರಿ ಅನ್ಸುತ್ತೆ, ಮತ್ತೆ ನಾಳೆ ಅದು ಸುಳ್ಳಾಗುತ್ತೆ, ಹಾಗಲ್ಲ. ಯಾವ ಜ್ಞಾನ ಕೊಡ್ತಾರೆ ಅದು ಸದಾ ಕಾಲ ಅದು ಜ್ಞಾನ ಸರಿನೇ ಇರುತ್ತೆ. ವ ವಿನಾಶಿ ಶರೀರಧಾರಿಯೋಂ ಕೋ ವಿನಾಶ ಶರೀರಧಾರಿಯೋಂ ಕಿ ಹಿ ಮತ್ ಮಿಲ್ತಿ ಹೈ. ಆ ವಿನಾಶಿ ಶರೀರಧಾರಿಗರಿಗೆ ವಿನಾಶ ಶರೀರಧಾರಿಗಳು ಯಾರಿದ್ದಾರೆ ಅವ್ರಿಗೆ ವಿನಾಶಿ ಶರೀರಧಾರಿಗಳ ಶಿಕ್ಷಕರಿಂದ ಅವ್ರಿಗೆ ಮತ ಅನ್ನೋದು ಸಿಗುತ್ತೆ. ಅಂದ್ರೆ ಅವರು ಕೂಡ ಶರೀರಧಾರಿಗಳು, ಇವರು ಕೂಡ ಶರೀರಧಾರಿಗಳು. ಶರೀರಧಾರಿ ಅಂತೂ ಯಾರ ಶರೀರ ಇದೆ ಅದಂತೂ ವಿನಾಶವನ್ನು ಹೊಂದುವಂಥದ್ದು. ಸತ್ಯುಗ್ ಮೇ ತೋ ತುಮ್ ಯಹಾ ಹಿ ಪ್ರಾಲಬ್ಧ ಪಾತೆ ಹೋ. ಬಾಬು ಅವ್ರು ಹೇಳ್ತಾರೆ, ಸತ್ಯುಗ್ ಮೇ ತೋ ತುಮ್ ಯಹಾ ಹಿ ಪ್ರಾಲಬ್ಧ ಪಾತೆ ಹೋ. ಸತ್ಯುಗದಲ್ಲಂತೂ ತಾವು ಇಲ್ಲೇ ಪ್ರಾಲಬ್ಧವನ್ನ ಭೋಗಿಸ್ತೀರಾ. ವಹಾ ಕಭಿ ಉಲ್ಟೆ ಮತ್ ಮಿಲ್ತಿ ಹಿ ನಹಿ. ಅಲ್ಲಂತೂ ಯಾವುದೂ ಕೂಡ ತಪ್ಪಾದಂತಹ ಮತಗಳು ಸಿಗೋದೇ ಇಲ್ಲ. ಅಬಿಕಿ ಶ್ರೀಮತ್ ಹಿ ಅವಿನಾಶಿ ಬನ್ ಜಾತಿ ಹೈ. ಅಂದರೆ ಇವಾಗ ಯಾವುದು ಬಾಬು ಅವರು ಶ್ರೀಮತವನ್ನು ಕೊಡ್ತಾರೆ ಅದು ಸದಾ ಕಾಲ ನಮಗೆ ಪ್ರಾಪ್ತಿಯನ್ನು ಮಾಡಿಸುವಂಥದ್ದಾಗಿದೆ. ಜೋ ಆಧಾ ಕಲ್ಪ ಚಲ್ತಿ ಹೈ, ಅದು ಅರ್ಧ ಕಲ್ಪ ನಡೆಯುತ್ತೆ. ಅಂದರೆ ಈ ಅವಿನಾಶಿ ಆದಂತಹ ಜ್ಞಾನ ಏನಿದೆ, ಆತ್ಮ ಅನ್ನೋದಂತೂ ಸದಾ ಕಾಲ ಆತ್ಮನೇ. ಸೊ ಆತ್ಮದ ಪರಿಚಯವನ್ನು ಕೊಡ್ತಾರೆ ಬಾಬೋರು. ಸೊ ಅದಕ್ಕಾಗಿ ಅದು ಅವಿನಾಶಿ ಆದಂತಹ ಜ್ಞಾನ. ಮತ್ತೆ ಬಾಬು ಅವ್ರು ಹೇಳ್ತಾರೆ, ಇವಾಗ ತಾವೇನು ಕಲ್ತಿದ್ದೀರಲ್ಲ, ಈ ಕಲ್ತಿರೋದು ಅರ್ಧ ಕಲ್ಪಕ್ಕೆ ನಮಗೆ ಕೆಲ್ಸಕ್ಕೆ ಬರುತ್ತೆ.
यह नया ज्ञान है, कितनी बुದ್ಧಿ चाहिए इनको ग्रहण करने की. ಬಾಬೋರ್ ಹೇಳ್ತಾರೆ ಇದು ಹೊಸದಾದಂತಹ ಜ್ಞಾನ ಆಗಿದೆ. ಇದನ್ನ ಈ ಜ್ಞಾನವನ್ನ ಬುದ್ಧಿಯಲ್ಲಿ ಹೂ ಅಂತ ಒಪ್ಕೊಂಡು ಗ್ರಹಿಸ್ಲಿಕ್ಕೆ ಎಷ್ಟು ಬುದ್ಧಿ ಬೇಕು. और एक्ट में आना चाहिए. ಅದನ್ನ ಗ್ರಹಿಸಿ ನಂತರ ಕರ್ಮದಲ್ಲಿ ಬರಬೇಕು. इन्होंने शुरू से बहुत भक्ति की होगी, वही अच्छी रीति धारण कर सकेंगे. ಬಾಬೋರ್ ಹೇಳ್ತಾರೆ ಯಾರು ಶುರುವಿನಿಂದ ಚೆನ್ನಾಗಿ ಭಕ್ತಿಯನ್ನ ಮಾಡಿದಾರಲ್ವಾ ಅವರೇ ಈ ಜ್ಞಾನವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ये समझना चाहिए. ಬಾಬಾ ಅವ್ರು ಹೇಳ್ತಾ ಇದ್ರೆ ಇದನ್ನೆಲ್ಲನೂ ಕೂಡ ತಿಳ್ಕೊಳ್ಬೇಕಾಗಿದೆ. अगर हमारी बुद्धि में ठीक रीति धारणा नहीं होती है तो जरूर शुरू से हमने भक्ति नहीं की है. ಒಂದ್ ವೇಳೆ ಈ ಜ್ಞಾನ ಸ್ಪಷ್ಟವಾಗಿ ನಮ್ಮ ಬುದ್ಧಿಯಲ್ಲಿ ಕುತ್ಕೊಳ್ತಾ ಇಲ್ಲ, ಅದು ಆ ಜ್ಞಾನವನ್ನ ಮನಸ್ಸು ಬುದ್ಧಿ ಒಪ್ಕೊಳ್ತಾ ಇಲ್ಲ, ಅದನ್ನ ಗ್ರಹಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದ್ರೆ ಅವಶ್ಯಕವಾಗಿ ತಾವು ಶುರುವಿನಿಂದ ಭಕ್ತಿಯನ್ನ ಮಾಡಿಲ್ಲ. बाप कहते हैं कुछ भी नहीं समझते हो तो बाप से पूछो क्योंकि बाप है अविनाशी सर्जन. ಬಾಬೋರ್ ಹೇಳ್ತಾರೆ ತಮ್ಗೇನಾದ್ರು ಅರ್ಥ ಆಗ್ಲಿಲ್ಲ ಅಂತಂದ್ರೆ ಅದನ್ನ ತಂದೆ ಹತ್ರ ಹೋಗಿ ಕೇಳಿ. ಯಾಕೆ ಅಂತಂದ್ರೆ ಶಿವಬಾಬೋರ್ ಆಗಿದ್ದಾರೆ ಅವಿನಾಶಿ ಆದಂತಹ ಸರ್ಜನ್. ಉನ್ಕೋ ಸುಪ್ರೀಂ ಸೋಲ್ ಬಿ ಕಹಾ ಜಾತಾ ಹೈ. ಅವ್ರಿಗೆ ಪರಂಪಿತ ಪರಮಾತ್ಮ ಅಂತಾನೂ ಕೂಡ ಹೇಳಲಾಗುತ್ತೆ, ಪರಮಾತ್ಮ ಅಂತಾನೂ ಕೂಡ ಹೇಳಲಾಗುತ್ತೆ. ಆತ್ಮ ಪವಿತ್ರ ಬಂತಿ ಹೈ ತೋ ಉನ್ಕಿ ಮಹಿಮಾ ಹೋತಿ ಹೈ. ಯಾವಾಗ ಆತ್ಮ ಪವಿತ್ರ ಆಗುತ್ತೆ ಆಗ ಆತ್ಮದ್ದು ಕೂಡ ಮಹಿಮೆಯನ್ನ ಮಾಡಲಾಗುತ್ತೆ. ಆತ್ಮ ಕಿ ಮಹಿಮಾ ಹೈ ತೋ ಶರೀರ್ ಕಿ ಬಿ ಮಹಿಮಾ ಹೋತಿ ಹೈ. ಯಾವಾಗ ಆತ್ಮ ಪವಿತ್ರ ಆಗುತ್ತೆ ಆಗ ಆತ್ಮದ ಮಹಿಮೆಯನ್ನ ಮಾಡಲಾಗುತ್ತೆ. ಯಾವಾಗ ಆತ್ಮ ಪವಿತ್ರ ಆಗುತ್ತೆ ಶರೀರನೂ ಕೂಡ ಪವಿತ್ರ ಆಗುತ್ತೆ ಆಗ ಶರೀರದ್ದು ಕೂಡ ಮಹಿಮೆಯನ್ನ ಮಾಡ್ತಾರೆ. ಸಂಪಿಗೆಯಂತಹ ಮೂಗು ಎಲ್ಲ ಹೇಳ್ತಾರಲ್ವಾ, ಮಲ್ಲಿಗೆಯಂತಹ ಕಣ್ಣುಗಳು ಅಂತೆಲ್ಲ ವರ್ಣನೆ ಮಾಡ್ತಾರಲ್ಲ, ಶರೀರದ್ದು ಕೂಡ ವರ್ಣನೆ ಮಾಡ್ತಾರೆ. ಆತ್ಮ ತಮೋ ಪ್ರಧಾನ್ ಹೇ ತೋ ಶರೀರ್ ಕಿ ಬಿ ಮಹಿಮಾ ನಹಿ. ಯಾವಾಗ ಆತ್ಮ ತಮೋ ಪ್ರಧಾನ ಆಗುತ್ತೆ ಆಗ ಶರೀರದ್ದು ಕೂಡ ಮಹಿಮೆ ನಡೆಯೋದಿಲ್ಲ. ಈ ಸಮಯ ತುಮ್ ಬಚ್ಚೋಂಕೋ ಬಹುತ್ ಗುಹ್ಯ ಬುದ್ಧಿ ಮಿಲ್ತಿ ಹೈ. ಈ ಸಮಯದಲ್ಲಿ ತಾವು ಮಕ್ಕಳಿಗೆ ಬಹಳ ಗುಪ್ತವಾದಂತಹ ಬುದ್ಧಿ ಅನ್ನೋದು ಸಿಗುತ್ತೆ. ಆತ್ಮ ಕೊಹಿ ಮಿಲ್ತಿ ಹೈ. ಇದೆಲ್ಲವೂ ಕೂಡ ಅರ್ಥ ಮಾಡ್ಕೊಳ್ಳೋದು ಆತ್ಮನೇ. ಆತ್ಮಕೋ ಕಿತ್ನಾ ಮೀಠಾ ಬನನಾ ಚಾಹಿಯೆ. ಹಾಗಿರ್ಬೇಕಾದ್ರೆ ಈ ಆತ್ಮ ಎಷ್ಟು ಸಿಹಿಯಾಗಿ ನಡ್ಕೊಳ್ಬೇಕು. ಸಬ್ಕೋ ಸುಖ ದೇನಾ ಚಾಹಿಯೆ. ಎಲ್ರಿಗೂ ಕೂಡ ಸುಖವನ್ನೇ ಕೊಡಬೇಕು. ಬಾಬಾ ಕಿತನಾ ಮೀಠಾ ಹೈ. ನೋಡಿ ಬಾಬೋರ್ ಎಷ್ಟು ಸಿಹಿಯಾಗಿದ್ದಾರೆ. ಆತ್ಮಂಕೋ ಬಿ ಬಹುತ್ ಮೀಠಾ ಬನಾತೆ ಹೈ. ಆತ್ಮರನ್ನ ಬಹಳ ಸಿಹಿಯನ್ನಾಗಿ ಮಾಡ್ತಾರೆ. ಆತ್ಮ ಕೋಯಿ ಬಿ ಅಕರ್ತವ್ಯ ಕಾರ್ಯ ನಾ ಕರೆ ಯ ಪ್ರಾಕ್ಟೀಸ್ ಕರ್ನಿ ಹೈ. ಆತ್ಮ ಯಾವುದೇ ತಪ್ಪು ಕೆಲಸಗಳನ್ನ ಮಾಡಬಾರ್ದು, ಈ ಒಂದು ಅಭ್ಯಾಸವನ್ನ ಮಾಡಬೇಕು. ಚೆಕ್ ಕರ್ನಾ ಹೈ ಕಿ ಮೇರೆ ಸೆ ಕೋಯಿ ಅಕರ್ತವ್ಯ ತೋ ನಹಿ ಹೋತಾ ಹೈ. ನಮ್ಮನ್ನ ನಾವು ಪರಿಶೀಲನೆ ಮಾಡ್ಕೊಳ್ಬೇಕಂತೆ, ನಾನು ಮಾಡದೇ ಇರುವಂಥ ಕೆಲಸವನ್ನೇನು ಮಾಡ್ತಾ ಇಲ್ಲ ತಾನೆ, ಚೆಕ್ ಮಾಡ್ಕೊಳ್ಬೇಕು, ಪರಿಶೀಲನೆ ಮಾಡ್ಕೊಳ್ಬೇಕು. ಶಿವಬಾಬಾ ಕಬಿ ಅಕರ್ತವ್ಯ ಕಾರ್ಯ ಕರೆಂಗೆ. ಮಾಡದೇ ಇರುವಂತಹ ತಪ್ಪು ಕೆಲಸಗಳನ್ನ ಎಲ್ಲರೂ ಶಿವಬಾಬಾ ಮಾಡ್ತಾರ? ನಹಿ. ವ ಆತೆ ಹಿ ಹೇ ಉತ್ತಮ್ ಸೆ ಉತ್ತಮ್ ಕಲ್ಯಾಣಕಾರಿ ಕಾರ್ಯ ಕರ್ನೆ. ಅವ್ರು ಬರೋದೇ ಶ್ರೇಷ್ಠಾತಿ ಶ್ರೇಷ್ಠ ಕಲ್ಯಾಣಕಾರಿಯಾದಂತಹ ಕೆಲಸವನ್ನ ಮಾಡಲಿಕ್ಕೆ. सबको सद्गति देते हैं. ಎಲ್ರಿಗೂ ಕೂಡ ಸದ್ಗತಿಯನ್ನ ಕೊಡ್ತಾರೆ. तो जो बाप कर्तव्य करते हैं बच्चों को भी ऐसा कर्तव्य करना चाहिए. ಅಂದರೆ ಯಾವ ಕರ್ತವ್ಯವನ್ನ ತಂದೆ ಮಾಡ್ತಾರೆ ಅದೇ ಕರ್ತವ್ಯವನ್ನ ನಾವು ಮಕ್ಕಳು ಕೂಡ ಮಾಡಬೇಕು. यह भी समझाया है जिनसे शुरू से लेकर बहुत भक्ति की है उनकी बुद्धि में ही यह ज्ञान ठहरेगा. ಇದು ಕೂಡ ಬಾಬೋರ್ ಮುಂಚೆನೆ ತಿಳಿಸಿದ್ದಾರೆ. ಯಾರು ಶುರುವಿನಿಂದ ಭಕ್ತಿಯನ್ನ ಮಾಡಿದರೆ ಅವರ ಬುದ್ಧಿಯಲ್ಲೇ ಈ ಜ್ಞಾನ ಅನ್ನೋದು ಕೂತ್ಕೊಳ್ಳಿಕ್ಕೆ ಸಾಧ್ಯ. ಅಭಿ ಬಿ ದೇವತಾಂಕೆ ಡೇರ್ ಭಕ್ತ ಹೈ. ಈಗಂತೂ ದೇವತೆಗಳಿಗೆ ಅನೇಕ ಭಕ್ತರಿದ್ದಾರೆ. ಅಪ್ನಾ ಸಿರ್ ದೇನೆ ಕೆ ಲಿಯೆ ಬಿ ತಯಾರ್ रहते हैं. ತಮ್ಮ ತಲೆಯನ್ನು ಕೂಡ ಕತ್ತರಿಸ್ಲಿಕ್ಕೆ ಕೊಡ್ಲಿಕ್ಕೆ ರೆಡಿಯಾಗಿರ್ತಾರೆ, ಸಿದ್ಧರಾಗಿರ್ತಾರೆ. ಬಹುತ್ ಭಕ್ತಿ ಕರ್ನೆ ವಾಲೋಂ ಕೆ ಪಿಚಾಡಿ ಹಮ್ ಭಕ್ತಿ ಕರ್ನೆ ವಾಲೆ ಲಟ್ಕೆ रहते हैं. ಯಾರು ಹೆಚ್ಚು ಭಕ್ತಿಯನ್ನ ಮಾಡ್ತಾರೆ ಅವರ ಹಿಂದೆ ಕಡಿಮೆ ಭಕ್ತಿ ಮಾಡಿರುವಂಥವರು ಹಿಂದಿಂದನೇ ಹೋಗ್ತಾರೆ. ಉನ್ಕಿ ಮಹಿಮಾ ಗಾತೆ ಹೈ. ಯಾರು ಹೆಚ್ಚು ಭಕ್ತಿಯನ್ನ ಮಾಡಿದ್ದಾರೆ ಅವರ ಮಹಿಮೆಯನ್ನ ಮಾಡ್ತಾರೆ. ಉನ್ಕಾ ತೋ ಸ್ಥೂಲ್ ಮೇ ಸಬ್ ದೇಖ್ನೆ ಮೇ ಆತಾ ಹೈ. ಅಂದ್ರೆ ಭಕ್ತಿ ಮಾರ್ಗದಲ್ಲಿ ಏನೆಲ್ಲ ಮಾಡ್ತಾರೆ ಅದೆಲ್ಲವೂ ಕೂಡ ಈ ಕಣ್ಣಿಗೆ ಸ್ಥೂಲವಾಗಿ ಕಾಣಿಸುತ್ತೆ. ಯಹಾ ತುಮ್ ಹೋ ಗುಪ್ತ್. ಇಲ್ಲಿ ನಾವೇನು ನೆನಪಿನ ಪರಿಶ್ರಮವನ್ನ ಪಡ್ತೀವಿ ಇದೆಲ್ಲನೂ ಕೂಡ ಗುಪ್ತ, ಯಾರಿಗೂ ಕೂಡ ಗೊತ್ತಾಗಲ್ಲ. तुम्हारी बुद्धि में सृष्टि के आदि मध्यांत का राज सारा ज्ञान है.
ಬಾಬು ಅವ್ರು ಹೇಳ್ತಾರೆ, ನಿಮ್ಮ ಬುದ್ಧಿಯಲ್ಲಿ ಸೃಷ್ಟಿ ಆದಿ ಮಧ್ಯ ಅಂತ್ಯದ ಸಂಪೂರ್ಣ ಜ್ಞಾನ ಇದೆ. ಯಬಿ ಬಚ್ಚೋಂಕೋ ಮಾಲೂಮ್ ಹೇ ಬಾಬಾ ಹಮ್ಕೋ ಪಡಾನೆ ಆಯೇ ಹೇ. ಇದು ಕೂಡ ನಾವು ಮಕ್ಕಳಿಗೆ ಗೊತ್ತಿದೆ. ಹೌದು, ಇವಾಗ ಬಾಬು ಅವ್ರು ಬಂದು ನಮಗೆ ವಿದ್ಯಾಭ್ಯಾಸವನ್ನು ಮಾಡಿಸ್ಲಿಕ್ಕಾಗಿ ಬಂದಿದ್ದಾರೆ. ಅಬ್ ಫಿರ್ ಹಮ್ ಘರ್ ಜಾಯಂಗೆ. ವಿದ್ಯಾಭ್ಯಾಸನವನ್ನು ಮಾಡಿದ ನಂತರ ನಾವು ನಂತರ ಮನೆಗೆ ಹೋಗ್ತೀವಿ. ಜಹಾ ಸಬ್ ಆತ್ಮಾಯೇ ಆತಿ ಹೇ ವ ಹಮಾರ ಘರ್ ಹೇ. ಎಲ್ಲಿಂದ ಎಲ್ಲ ಆತ್ಮಗಳು ಬರ್ತಾರಲ್ವಾ, ಅದೇ ನಮ್ಮ ಮನೆ. ವಹಾ ಶರೀರಿ ನಹಿ ತೋ ಆವಾಜ್ ಕೇಸೆ ಹೋ. ಅಲ್ಲಿ ಶರೀರನೇ ಇಲ್ಲ ಅಂತಂದರೆ ಎಲ್ಲಿಂದ ಶಬ್ದ ಬರುತ್ತೆ? ಆತ್ಮಕ್ಕೆ ಬಿನಾ ಶರೀರ ಜಡ್ ಬನ್ ಜಾತಾ ಹೇ. ಶರೀರದಲ್ಲಿ ಆತ್ಮ ಇಲ್ಲ ಅಂತಂದರೆ ಶರೀರ ಏನಾಯಿತು? ಜಡ ಆಯಿತು. ಮನುಷ್ಯೋಂ ಕಾ ಶರೀರ ಮೇ ಕಿತನಾ ಮೋಹ रहता है. ಬಾಬು ಅವ್ರು ಹೇಳ್ತಾರೆ, ಮನುಷ್ಯರಿಗೆ ಈ ಶರೀರದ ಮೇಲೆ ಎಷ್ಟೊಂದು ಮೋಹ ಇರುತ್ತೆ. ಆತ್ಮ ಶರೀರ ಸೆ ನಿಕಲ್ ಗಯಿ ತೋ ಬಾಕಿ 5 ತತ್ವ. ಯಾವಾಗ ಆತ್ಮ ಈ ಶರೀರದಿಂದ ಹೊಟ್ಟೋಗುತ್ತೆ, ಆಗ ಈ ಶರೀರ ಮಾಡಿರೋದು ಪಂಚತತ್ವಗಳಿಂದ. ಉನ್ ಪರ್ ಬಿ ಕಿತನಾ ಲವ್ ರಹತಾ ಹೇ. ಆದರೆ ಆ ಶರೀರದ ಮೇಲೂ ಪಂಚತತ್ವಗಳಿಂದ ಮಾಡಿರುವಂಥ ಶರೀರದ ಮೇಲೂ ನೋಡಿ ಎಷ್ಟೊಂದು ಪ್ರೀತಿ ಇರುತ್ತೆ. ಸ್ತ್ರೀ ಪತಿ ಕಿ ಚಿಂತಾ ಪರ್ ಚढ़ने के लिए तैयार हो जाती है. ಸ್ತ್ರೀ ಪತಿಯ ಚಿತೆಯ ಮೇಲೆ ಎಗರ್ಲಿಕ್ಕೆ ರೆಡಿಯಾಗಿ ಹೋಗ್ಬಿಡ್ತಾರೆ. ಕಿತನಾ ಮೋಹ रहता है. ಬಾಬು ಅವ್ರು ಹೇಳ್ತಾರೆ, ನೋಡಿ ಎಷ್ಟೊಂದು ಮೋಹ ಇದೆ ಪತಿ ಮೇಲೆ, ಶರೀರ ಮೇ, ಆ ಪತಿಯ ಶರೀರದ ಮೇಲೆ. ಅಭಿ ತುಮ್ ಸಮಜ್ತೆ ಹೋ ನಷ್ಟ ಮೋಹ ಹೋನಾ ಹೇ. ಈಗಂತೂ ನಮಗೆ ಗೊತ್ತಿದೆ, ನಾವಂತೂ ನಷ್ಟಮೋಹಿಗಳು ಆಗಬೇಕಾಗಿದೆ. ಸಾರಿ ದುನಿಯಾಸೆ. ನಷ್ಟಮೋಹ ಯಾವುದ್ರ ಮೇಲೆ ಆಗಬೇಕು? ಪೂರ್ಣ ಪ್ರಪಂಚದ ಮೇಲೆ. ಯಶ್ ಶರೀರ ತೋ ಖತಮ್ ಹೋನಾ ಹೇ. ಈ ಶರೀರ ಅಂತೂ ಸಮಾಪ್ತಿ ಆಗೋದಿದೆ. ತೋ ಉನ್ಸೆ ಮೋಹ ನಿಖಲ್ ಜಾನಾ ಚಾಹಿಯೇ. ಈ ಶರೀರ ಅಂತೂ ಸಮಾಪ್ತಿ ಆಗೋದಿದೆ ಅಂತಂದರೆ ಈ ಶರೀರದ ಮೇಲೆ ಮೋಹ ಅನ್ನೋದು ಇರಬಾರ್ದು, ತೆಗ್ದಾಕ್ಬೇಕಾಗಿದೆ. ಪರಂತು ಬಹುತ್ ಮೋಹ ರಹತಾ ಹೇ. ಆದರೆ ಬಹಳಷ್ಟು ಮೋಹ ಅನ್ನೋದಿರುತ್ತೆ. ಬ್ರಾಹ್ಮಣೋಂಕೋ ಖಿಲಾತೆ ಹೇ. ಬ್ರಾಹ್ಮಣರನ್ನು ಕರೆದು ತಿಥಿ ಊಟವನ್ನು ತಿನ್ನಿಸ್ತಾರೆ. ಯಾದ್ ಕರ್ತೆ ಹೇನ ಫಲಾನೆ ಯಹ ಶ್ರಾದ್ದ ಹೇ. ನೆನಪು ಮಾಡ್ಕೊಳ್ತಾರಲ್ಲ, ಇವತ್ತು ಇಂತಹವರ ತಿಥಿ ಇದೆ ಅಂತ. ಅವ್ವ ತೋಡೆ ಹಿ ಖಾ ಸಕ್ತೆ ಹೇ. ಈಗ ಯಾರ ತಿಥಿಯನ್ನು ಇಡ್ಲಾಗತ್ತೆ ಅವರೇನಾದ್ರು ಬಂದು ತಿಂತಾರ? ತುಮ್ ಬಚ್ಚೋಂ ಕೋ ತೋ ಅಬ್ ಇನ್ ಬಾತೋ ಸೆ ಅಲಗ್ ಹೋನಾ ಚಾಹಿಯೇ. ತಾವು ಮಕ್ಕಳಂತೂ ಎಲ್ಲ ಮಾತುಗಳಿಂದ ದೂರ ಆಗಬೇಕಾಗಿದೆ. ಡ್ರಾಮಾ ಮೇ ಹರ್ ಏಕ್ ಅಪನಾ ಪಾರ್ಟ್ ಬಜಾತೆ ಹೇ. ಈ ನಾಟಕದಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮದೇ ಆದಂತಹ ಪಾತ್ರವನ್ನು ಅಭಿನಯ ಮಾಡ್ತಾರೆ. ಈ ಸಮಯ ತುಮಕೋ ಜ್ಞಾನ ಹೇ ಹಮ್ಕೋ ನಷ್ಟಮೋಹ ಬನ್ನ ಹೇ. ಈಗಂತೂ ನಮಗೆ ತಿಳುವಳಿಕೆ ಇದೆ, ನಾವು ನಷ್ಟಮೋಹಿಗಳು ಆಗಬೇಕಾಗಿದೆ ಅಂತ. ಮೋಹಜೀತ್ ರಾಜಾ ಕಿ ಬಿ ಕಹಾನಿ ಹೇನಾ ಅವ್ರ ಕೊಯಿ ಮೋಹಜೀತ್ ರಾಜಾ ಹೋತಾ ನಹಿ. ಬಾಬಾ ಅವ್ರು ಹೇಳ್ತಾರೆ, ಮೋಹಜೀತ ರಾಜನ ಕಥೆನೂ ಕೂಡ ಇದೆ ತಾನೆ, ಬೇರೆ ಯಾರು ಕೂಡ ಮೋಹಜೀತ ರಾಜರಿರಲಿಕ್ಕೆ ಸಾಧ್ಯ ಇಲ್ಲ. ಏತೋ ಕಥಾಯೇ ಬಹುತ್ ಬನಾಯಿ ಹೇನಾ. ಅನೇಕ ಕಥೆಗಳಂತೂ ಇವ್ರು ಮಾಡಿದ್ದಾರೆ ತಾನೆ. ವಹ ಅಕಾಲೆ ಮೃತ್ಯು ಹೋತಿ ನಹಿ. ಅಲ್ಲಂತೂ ಯಾವುದೇ ಅಕಾಲ ಮೃತ್ಯು ಆಗೋದಿಲ್ಲ. ತೋ ಪೂಛ್ನೆ ಕಿ ಬಿ ಬಾತ್ ನಹಿ ರಹತಿ. ಹಂಗಿರ್ಬೇಕಾದ್ರೆ ಏನು ಕೂಡ ಕೇಳುವಂಥ ಅವಶ್ಯಕತೆಯೂ ಕೊಡುವುದಿಲ್ಲ. ಈ ಸಮಯ ತುಮಕೋ ಮೋಹಜೀತ್ ಬನಾತೆ ಹೇ. ಈ ಸಮಯದಲ್ಲಿ ಬಾಬು ಅವರು ನಮ್ಮನ್ನು ಮೋಹದ ಮೇಲೆ ವಿಜಯವನ್ನು ಪಡೆಯುವಂಥವರನ್ನಾಗಿ ಮಾಡ್ತಾರೆ. ಸ್ವರ್ಗ ಮೇ ಮೋಹಜೀತ್ ರಾಜಾಯೇ ಥೇ ಯಥ ರಾಜಾ ರಾಣಿ ತಥಾ ಪ್ರಜಾ ಏಸೆ ಹೇ. ಬಾಬು ಅವ್ರು ಹೇಳ್ತಾರೆ, ಸ್ವರ್ಗದಲ್ಲಂತೂ ಮೋಹಜೀತ ರಾಜರಿದ್ರು, ಎಂತಹ ರಾಜಾ ರಾಣಿನೋ ಅಂತಹ ಪ್ರಜೆಗಳಿದ್ರು. ವ ಹೇ ಹಿ ನಷ್ಟಮೋಹ ಕಿ ದುನಿಯಾ. ಅಲ್ಲಿರೋದೇ ನಷ್ಟಮೋಹಿಗಳ ಪ್ರಪಂಚ, ರಾಜಧಾನಿ. ರಾವಣ ರಾಜ್ಯ ಮೇ ಮೋಹ ಹೋತಾ ಹೇ. ರಾವಣ ರಾಜ್ಯದಲ್ಲಿ ಮೋಹ ಇರುತ್ತೆ. ವಹಾ ತೋ ವಿಕಾರ ಹೋತಾ ನಹಿ. ಅಲ್ಲಂತೂ ಸ್ವರ್ಗದಲ್ಲಂತೂ ವಿಕಾರ ಅನ್ನೋದು ಇರೋದೇ ಇಲ್ಲ. ರಾವಣ ರಾಜ್ಯ ಹಿ ನಹಿ. ಅಲ್ಲಿ ರಾವಣನ ರಾಜ್ಯನೇ ಇಲ್ಲ. ರಾವಣ ಕಿ ರಾಜಾಯಿ ಚಲಿ ಜಾತಿ ಹೇ. ರಾವಣ ರಾಜ್ಯ ಇಲ್ಲಿ ಹೊಟ್ಟೋಗ್ಬಿಡುತ್ತೆ. ರಾಮ್ ರಾಜ್ಯ ಮೇ ಕ್ಯಾ ಹೋತಾ ಹೇ. ಇಲ್ಲಿ ರಾವಣ ರಾಜ್ಯ ಹೊಟ್ಟೋದ ನಂತರ ರಾಮ ರಾಜ್ಯದಲ್ಲಿ ಏನಿರುತ್ತೆ? ಕುಚ್ ಭಿ ಪತಾ ನಹಿ. ರಾಮರಾಜ್ಯದಲ್ಲಿ ಏನಿರುತ್ತೆ ಅಂತಲೂ ಕೂಡ ಗೊತ್ತಿಲ್ಲ. ಸಿವಾಯ್ ಬಾಪ್ಗೆ ಅವ್ರ ಕೋಯಿ ಯ ಬಾತೆ ಬತಾ ನಾ ಸಕೆ. ಈ ಎಲ್ಲ ಮಾತುಗಳನ್ನು ತಂದೆ ಹೊರತು ಬೇರೆ ಯಾರು ಕೂಡ ನಮಗೆ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಬಾಪ್ ಇಸ್ ಶರೀರ ಮೇ ಹೋತೆ ಬಿ ದೇಹಿ ಅಭಿಮಾನಿ ಹೇ. ತಂದೆ ಈ ಶರೀರದಲ್ಲಿದ್ದರೂ ಕೂಡ ಆತ್ಮಾಭಿಮಾನಿಗಳಾಗಿರ್ತಾರೆ. ಲೋನ್ ಅಥವಾ ಕಿರಾಯೆ ಪರ್ ಮಕಾನ್ ಲೇತೆ ಹೇ ತೋ ಉಸ್ಮೇ ಬಿ ಮೋಹ ರಹತಾ ಹೇ. ಲೋನಲ್ಲಿ ಏನಾದ್ರು ತಗೊಳ್ತಾರೆ ಅಂತಂದರೆ ಆ ಒಂದು ಮನೆ ಮೇಲೂ ಕೂಡ ಎಷ್ಟೊಂದು ಮೋಹ ಇರುತ್ತೆ. ಮಕಾನ್ ಕೋ ಅಚ್ಚಿ ರೀತಿ ಫರ್ನಿಷ್ ಕರ್ತೆ ಹೇ. ಆ ಮನೆಯನ್ನು ಬಹಳ ಚೆನ್ನಾಗಿ ಫರ್ನಿಚರ್ಗಳಿಂದ ಸಿದ್ಧ ಮಾಡ್ತಾರೆ. ಉನ್ಕೋ ತೋ ಫರ್ನಿಷ್ ಕರ್ನಾ ನಹಿ ಹೇ ಕ್ಯೂಂಕಿ ಬಾಪ್ ತೋ ಅಶರೀರಿ ಹೇನಾ.
ಈಗಂತೂ ಶುಭಾಬೋರ್ ಬರ್ತಾರೆ ಅಂತಂದರೆ ಅವ್ರಿಗೇನು ಕೂಡ ತಾವು ಶೃಂಗಾರ ಮಾಡೋ ಹಾಗಿಲ್ಲ. ಯಾಕೆಂತಂದರೆ ಅವರಂತೂ ಆ ಶರೀರಿ ತಾನೆ. ಇನ್ಕೋ कोई भी श्रृंगार आदि करने की प्रैक्टिस ही नहीं है. ಬಾಬೋರ್ ಹೇಳ್ತಾರೆ ಶುಭಾಬೋರ್ಗಂತೂ ಯಾವುದೇ ಶೃಂಗಾರವನ್ನು ಮಾಡುವಂತಹ ಅಭ್ಯಾಸನೇ ಇಲ್ಲ. इनको तो अविनाशी ज्ञान रत्नों से बच्चों को श्रृंगारने की ही प्रैक्टिस है. ಬ್ರಹ್ಮ ಬಾಬೋರ್ ಹೇಳ್ತಾರೆ ಶುಭಾಬೋರ್ಗಂತೂ ಅವಿನಾಶಿ ಜ್ಞಾನರತ್ನಗಳಿಂದ ಮಕ್ಕಳನ್ನು ಶೃಂಗಾರ ಮಾಡುವಂತಹದ್ದೇ ಅಭ್ಯಾಸ ಇದೆ. ಸೃಷ್ಟಿಗೆ ಆದಿ ಮಧ್ಯ ಅಂತ ರಾಜ್ ಸಮಜಾತೆ ಹೈ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸ್ಕೊಡ್ತಾರೆ. ಶರೀರ ತೋ ಅಪವಿತ್ರ ಹಿ ಹೈ. ಶರೀರ ಅಂತೂ ಅಪವಿತ್ರನೇ ಆಗಿದೆ. ಇನ್ಕೋ ಜಬ್ ದೂಸರಾ ನಯಾ ಶರೀರ ಮಿಲೇಗಾ ತೋ ಪವಿತ್ರ ಹೋಂಗೆ. ಯಾವಾಗ ಈ ಆತ್ಮಕ್ಕೆ ಹೊಸ ಶರೀರ ಸಿಗುತ್ತಲ್ವಾ ಆವಾಗ ಪವಿತ್ರವಾಗಿರುತ್ತೆ. ಅಂದರೆ ಆ ಶರೀರನೂ ಕೂಡ ಪವಿತ್ರವಾಗಿರುತ್ತೆ. ಶರೀರ ಅಪವಿತ್ರವಾದಾಗ ಆತ್ಮನೂ ಕೂಡ ಅಪವಿತ್ರವಾಗಿಯೇ ಇರುತ್ತೆ. ಆದರೆ ಯಾವಾಗ ಆತ್ಮ ಅಪವಿತ್ರ ಶರೀರವನ್ನು ಬಿಟ್ಟು ಪಾವನ ಆಗಿರುತ್ತೆ ಅಂತಂದರೆ ಆಗ ಶರೀರನೂ ಕೂಡ ಪವಿತ್ರವಾದದ್ದೇ ಸಿಗುತ್ತೆ. ಈ ಸಮಯ ತೋ ಯ ಪುರಾನಿ ದುನಿಯಾ ಹೈ. ಈ ಸಮಯ ಅಂತೂ ಇದು ಹಳೆ ಪ್ರಪಂಚ ಆಗಿದೆ. ಯ ಖತಮ್ ಹೋ ಹಿ ಜಾನಾ ಹೈ. ಇದಂತೂ ಸಮಾಪ್ತಿ ಆಗಲೇಬೇಕು. ಯ ಬಿ ದುನಿಯಾ ಮೇ ಕಿಸ್ಕೋ ಪತಾ ಹಿ ನಹಿ. ಇದು ಕೂಡ ಪ್ರಪಂಚದವ್ರಿಗೇನು ಕೂಡ ಗೊತ್ತಿಲ್ಲ. ಧೀರೆ ಧೀರೆ ಮಾಲೂಮ್ ಪಡೇಗ. ನಿಧಾನವಾಗಿ ಅರ್ಥ ಆಗುತ್ತೆ. नई दुनिया की स्थापना और पुरानी दुनिया का विनाश यह तो बाप का ही काम है. ಹಳೆ ಪ್ರಪಂಚದ ವಿನಾಶ ಹೊಸ ಪ್ರಪಂಚದ ಸ್ಥಾಪನೆ ಇದಂತೂ ತಂದೆದೇ ಕೆಲಸ ಆಗಿದೆ. बाप ही आकर ब्रह्मा द्वारा प्रजा रच नई दुनिया की स्थापना कर रहे हैं. ತಂದೆನೇ ಸ್ವಯಂ ಬಂದು ಬ್ರಹ್ಮನ ಮೂಲಕ ಪ್ರಜೆಗಳನ್ನು ರಚನೆ ಮಾಡಿ ಹೊಸ ಪ್ರಪಂಚದ ಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ. ತುಮ್ ನಯಿ ದುನಿಯಾ ಮೇ ಹೋ ನಹಿ. ನಯಿ ದುನಿಯಾ ಸ್ಥಾಪನ್ ಹೋತಿ ಹೈ. ಬಾಬೋರ್ ಕೇಳ್ತಾರೆ ತಾವೇನು ಹೊಸ ಪ್ರಪಂಚದಲ್ಲಿ ಇದ್ದೀರಾ? ಇಲ್ಲ, ಹೊಸ ಪ್ರಪಂಚ ಅನ್ನೋದು ಸ್ಥಾಪನೆ ಆಗಲಿದೆ. ತೋ ಬ್ರಾಹ್ಮಣೋಂ ಕಿ ಚೋಟಿ ಬಿ ಊಂಚ್ ಹೈ. ಅದಕ್ಕಾಗಿ ಬ್ರಾಹ್ಮಣರ ಜುಟ್ಟು ಕೂಡ ಬಹಳ ಶ್ರೇಷ್ಠ ಅಂತ ತಿಳ್ಕೊಳ್ತಾರೆ. बाबा ने समझाया है बाबा के सम्मुख आते हो तो पहले यह याद करना है कि हम ईश्वर बाप के सम्मुख जाते हैं. ಬಾಬೋರು ಇದನ್ನು ಕೂಡ ನಮ್ಗೆ ಅರ್ಥ ಮಾಡಿಸ್ತಾರೆ. ಯಾವಾಗ ತಾವು ತಂದೆಯ ಸಮ್ಮುಖದಲ್ಲಿ ಹೋಗ್ತೀರಾ ಅಂತಂದರೆ ಆಗ ಈಶ್ವರ ತಂದೆ ಯಾರಿದ್ದಾರೆ ಅವರನ್ನು ನೆನಪು ಮಾಡಬೇಕು. ಮತ್ತೆ ನೆನಪಿರಬೇಕು ನಾವು ಈಶ್ವರ ತಂದೆಯ ಸಮ್ಮುಖದಲ್ಲಿ ನಿಂತಿದ್ದೀವಿ. ಯಾವಾಗ ಶುಭಾಬೋರ್ ಹತ್ರ ಹೋಗ್ತೀವಿ ಆವಾಗ ನಮಗೆ ಗೊತ್ತಿರಬೇಕು, ಹೌದು ಶುಭಾಬೋರು ಯಾರಾಗಿದ್ದಾರೆ, ಈಶ್ವರ ಆಗಿದ್ದಾರೆ, ಅವರ ಮುಂದೆ ನಾನು ನಿಂತಿದ್ದೀನಿ. ಶಿವಬಾಬಾ ತೋ ನಿರಾಕಾರ ಹೇ. ಶುಭಾಬೋರಂತೂ ನಿರಾಕಾರ. ಉನ್ಕೋ ಸಮ್ಮುಖ ಹಮ್ ಕೇಸೆ ಜಾಯೆ. ಹಾಗಿರ್ಬೇಕಾದ್ರೆ ನಾವು ಅವರ ಬಳಿ ಹೇಗೆ ಹೋಗೋದು? ತೋ ಉಸ್ ಬಾಪ್ ಕೋ ಯಾದ್ ಕರ್ ಫಿರ್ ಬಾಪ್ ಕೆ ಸಮ್ಮುಖ ಆನಾ ಹೇ. ಅದಕ್ಕಾಗಿ ಆ ತಂದೆಯನ್ನು ನೆನಪು ಮಾಡಿ ನಂತರ ಅವರ ಸಮ್ಮುಖದಲ್ಲಿ ಹೋಗಬೇಕು. ಶುಭಾಬೋರಕ್ಕೆ ಶರೀರ ಇಲ್ಲ, ಇವಾಗ ಅವ್ರ ಮುಂದೆ ಹೇಗೆ ಹೋಗೋಕ್ಕಾಗಲಿಕ್ಕೆ ಆಗುತ್ತೆ? ಅದಕ್ಕಾಗಿ ಶುಭಾಬೋರನ್ನು ನೆನಪು ಮಾಡಬೇಕು. ಶುಭಾಬೋರ್ ಬಿಂದು ಅಂತ ಜ್ಞಾಪಕ ಮಾಡ್ಕೊಳ್ಬೇಕು. ಜ್ಞಾಪಕ ಮಾಡ್ಕೊಳ್ಳಿದ ತಕ್ಷಣ ನನ್ನ ಬುದ್ಧಿ ಮನಸ್ಸು ಹೋಗಿ ಅವ್ರ ಮುಂದೆ ಸಮ್ಮುಖದಲ್ಲಿ ನಿಂತ್ಕೊಳ್ಬೇಕು. ತುಮ್ ಜಾನ್ತೆ ಹೋ ವ ಇಸ್ಮೇ ಬೈಟಾ ಹುವಾ ಹೇ. ಈಗ ನಮಗೆ ಗೊತ್ತಿದೆ ಅವರು ಇವರ ಶರೀರದಲ್ಲಿ ಕೂತಿದ್ದಾರೆ, ಬ್ರಹ್ಮನ ಶರೀರದಲ್ಲಿ. ಶರೀರ ತೋ ಪತಿತ್ ಹೇ. ಯಾವಾಗ ಶುಭಾಬೋರ್ ಕೂತಿದ್ದಾರೆ ಬ್ರಹ್ಮನ ಶರೀರದಲ್ಲಿ ಆ ಶರೀರ ಅಂತೂ ಪತಿತ ಆಗಿದೆ. ಶಿವಬಾಬಾ ಕಿ ಯಾದ್ ಮೇ ನಾರ ಕೊಯಿ ಕಾಮ್ ಕರ್ತೆ ಹೋ ತೋ ಪಾಪ್ ಲಗ್ ಜಾತಾ ಹೇ. ಯಾವಾಗ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ತಂದೆಯ ನೆನಪನ್ನು ಮಾಡಲಿಲ್ಲ ಅಂತಂದರೆ ಆಗ ಆ ಕೆಲಸದಲ್ಲಿ ಪಾಪ ಅನ್ನೋದು ಆಗೋಗ್ಬಿಡುತ್ತೆ. ಹಮ್ ಶಿವಬಾಬಾಕ್ಕೆ ಪಾಸ್ ಜಾತೆ ಹೇ. ನಾವಂತೂ ಶಿವಬಾಬೋರ ಬಳಿ ಹೋಗ್ತೀವಿ. ಫಿರ್ ದೂಸರೆ ಜನ್ಮೆ ದೂಸರೆ ಸಂಬಂಧಿ ಹೋಂಗೆ. ಮತ್ತು ಎರಡನೇ ಜನ್ಮದಲ್ಲಿ ಅಲ್ಲೇ ಬೇರೆಯಾದಂತಹ ಸಂಬಂಧಿಗಳಿರ್ತಾರೆ. ವಹಾ ದೇವಿ ದೇವತಾಂಕಿ ಗೋದ್ ಮೇ ಜಾಯಂಗೆ. ಅಲ್ಲಂತೂ ದೇವಿ ದೇವತೆಗಳ ಮಡ್ಲಲ್ಲಿ ಹೋಗ್ತೀರಾ. ಎಲ್ಲಿ? ಸ್ವರ್ಗದಲ್ಲಿ. ಇಸ್ ಈಶ್ವರಿಯ ಗೋದ್ ಏಕ್ ಹಿ ಬಾರ್ ಮಿಲ್ತಿ ಹೈ. ಇಲ್ಲಂತೂ ಈಶ್ವರಿಯ ಮಡ್ಲು ಇದೊಮ್ಮೆ ಮಾತ್ರ ಸಿಗುತ್ತೆ. ಮುಗ್ಸೆ ಕೇತೆ ಹೇ ಬಾಬಾ ಹಮ್ ಆಪ್ಕಾ ಹೋ ಚುಕಾ. ಬಾಯಿಂದ ಹೇಳ್ತಾರಂತೆ ಬಾಬಾ ನಾವಂತೂ ನಿಮ್ಮ ಮಗು ಆಗಿದ್ದೇವೆ. ಬಹುತ್ ಹೈ ಜಿನ್ಹೋನೆ ಕಭಿ ದೇಖಾ ಬಿ ನಹಿ ಹೈ. ಬಾಬೋರ್ ಹೇಳ್ತಾರೆ ಅನೇಕರು ನನ್ನನ್ನು ನೋಡೇ ಇಲ್ಲ. ಬಾಹರ್ ಮೇ ರೆಹತೆ ಹೈ ಲಿಖತೆ ಹೇ ಬಾಬಾ ಹಮ್ ಆಪ್ಕಿ ಗೋದ್ ಕೆ ಬಚ್ಚೆ ಹೋ ಚುಕೆ ಹೈ. ಬಾಬೋರು ನೋಡೇ ಇರೋದಿಲ್ಲ, ಆದರೆ ಹೊರಗಡೆ ಪ್ರಪಂಚದಲ್ಲಿ ಹೋಗ್ತಾರೆ, ನಂತರ ಬರೀತಾರಂತೆ ಬಾಬಾ ನಾವಂತೂ ನಿಮ್ಮ ಮಡಿಲಿನ ಮಗುವಾಗಿದ್ದೇವೆ.
ಬುದ್ಧಿ ಮೇ ಜ್ಞಾನ ಹೇ. ಯಾವುದರ ಅರ್ಥ ಇದು? ಬುದ್ಧಿಯಲ್ಲಿ ಜ್ಞಾನ ಇರುವ ಕಾರಣ ಹೇಳ್ತಾರೆ, ಬಾಬಾ ನಾನು ನಿನ್ನ ಮಗುವಾಗಿದ್ದೇನೆ, ನಾನು ನಿನ್ನ ಮಡ್ಲಲ್ಲಿ ಬಂದಿದ್ದೇನೆ. ಆತ್ಮ ಕೇತಿ ಹೇ ಹಮ್ ಶಿವಬಾಬಾಕ್ಕೆ ಬನ್ ಚುಕೆ ಹೇ. ಆತ್ಮನೂ ಕೂಡ ಹೇಳುತ್ತೆ, ನಾನಂತೂ ಶಿವಬಾಬು ಅವ್ರದಾಗ ಹೋಗ್ಬಿಟ್ಟಿದ್ದೀನಿ. ಇನ್ಕೆ ಪೆಹಲೆ ಹಮ್ ಪತಿತ್ ಕಿ ಗೋದಿ ಖೇತೆ. ಇದಕ್ಕಿಂತ ಮುಂಚೆ ನಾವು ಪತಿತರ ಮಡ್ಲಲ್ಲಿ ಇದ್ವಿ. ಭವಿಷ್ಯ ಮೇ ಪವಿತ್ರ ದೇವತಾ ಕಿ ಗೋದ್ ಮೇ ಜಾಯಂಗೆ. ಮತ್ತೆ ಭವಿಷ್ಯದಲ್ಲಿ ಪವಿತ್ರ ದೇವತೆಗಳ ಮಡ್ಲಲ್ಲಿ ಹೋಗ್ತೀವಿ. ಜನ್ಮ ದುರ್ಲಭ ಹೇ. ಆದರೆ ಈ ಜನ್ಮ ಇದೆಯಲ್ಲ, ಇದು ದುರ್ಲಭ, ಯಾರಿಗೂ ಕೂಡ ಸಿಗೋದಿಲ್ಲ. ಹೀರಾ ಜೈಸಾ ತುಮ್ ಯಹಾ ಸಂಗಮ್ ಯುಗ್ ಪರ್ ಬಂತೆ ಹೋ. ವಜ್ರ ಸಮಾನ ಅಂತೂ ತಾವು ಈ ಸಂಗಮ ಯುಗದಲ್ಲೇ ಆಗೋದು. ಸಂಗಮ್ ಯುಗ್ ಕೋಯಿ ಉಸ್ ಪಾನಿ ಕೆ ಸಾಗರ್ ಯಾ ನದಿಯೋಂ ಕೋ ನಹಿ ಕಹಾ ಜಾತಾ. ಸಂಗಮ ಯುಗಕ್ಕೆ ಯಾವುದೇ ನೀರಿನ ಸಾಗರ ಅಥವಾ ಆ ನದಿಗಳಿಗೆ ಹೇಳೋದಿಲ್ಲ ಸಂಗಮ ಯುಗ ಅಂತ. ರಾತ್ ದಿನ್ ಕಾ ಫರಕ್ ಹೇ. ಅದಕ್ಕೂ ಇದಕ್ಕೂ ಹಗಲು ರಾತ್ರಿ ಎಷ್ಟು ವ್ಯತ್ಯಾಸ ಇದೆ, ಅದು ಸಂಗಮ ಅಂತ ತೋರಿಸ್ತಾರಲ್ಲ, ಅದಕ್ಕೆ ಬಾಬು ಅವ್ರು ಹೇಳ್ತಾರೆ ಅದಕ್ಕೆ ಇದಕ್ಕೆ ಹಗಲು ರಾತ್ರಿ ಎಷ್ಟು ವ್ಯತ್ಯಾಸ ಇದೆ. ಬ್ರಹ್ಮಪುತ್ರ ಬಡೇತೆ ಬಡಿ ನದಿ ಹೇ ಜೋ ಸಾಗರ್ ಮೇ ಮಿಲ್ತಿ ಹೇ. ಬ್ರಹ್ಮಪುತ್ರ ನದಿ ಬಹಳ ದೊಡ್ಡ ನದಿ ಆಗಿದೆ, ಅದು ಸಾಗರದಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ದುನಿಯಾ ನದಿಯಾ ಜಾಕರ್ ಸಾಗರ್ ಮೇ ಪಡ್ತಿ ಹೇ. ಎಲ್ಲ ನದಿಗಳು ಹೋಗಿ ಸಾಗರಕ್ಕೆ ಸೇರ್ಕೊಳ್ಳುತ್ತೆ. ತುಂಬಿ ಸಾಗರ್ ಸೆ ನಿಕ್ಲಿ ಹುಯಿ ಜ್ಞಾನ ನದಿ ಹೋ. ತಾವು ಕೂಡ ಸಾಗರನಿಂದ ಹೊರ ಬಂದಿರುವಂತಹ ಜ್ಞಾನ ನದಿ ಆಗಿದ್ದೀರಾ. ಜ್ಞಾನ ಸಾಗರ್ ಶಿವಬಾಬಾ ಹೇ. ಜ್ಞಾನ ನದಿ ನಾವು ಆತ್ಮಗಳು, ಜ್ಞಾನ ಸಾಗರ ಶಿವಬಾಬಾ. ಬಡೇತೆ ಬಡ ನದಿ ಹೇ ಬ್ರಹ್ಮಪುತ್ರ. ಆ ಜ್ಞಾನ ನದಿಯಲ್ಲಿ ಅತಿ ದೊಡ್ಡದಾದಂತಹ ನದಿ ಆಗಿದೆ ಬ್ರಹ್ಮಪುತ್ರ. ಇನ್ಕಾ ನಾಮ್ ಬ್ರಹ್ಮ ಹೇ. ಅದಕ್ಕಾಗಿಯೇ ಇವರ ಹೆಸರು ಬ್ರಹ್ಮ ಆಗಿದೆ. ಸಾಗರ್ ಸೆ ಇನ್ಕಾ ಕಿತನಾ ಮೇಲ್ ಹೇ. ಬಾಬು ಅವ್ರು ಹೇಳ್ತಾರೆ ನೋಡಿ, ಸಾಗರ ಅಂತ ಅವ್ರ ಜೊತೆಗೆ ಹೋಲಿಕೆ ಮಾಡ್ಕೊಂಡು ಹೇಳ್ತೀವಿ ಶಿವಬಾಬು ಅವ್ರಿಗೆ. ನೋಡಿ ಅದೆಷ್ಟು ಕೂಡ ಎಷ್ಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಗುಣಗಳು ಶಿವಬಾಬು ಅವ್ರದ್ದು ಹಾಗೂ ಸಾಗರದ್ದು. ತುಮ್ಕೋ ಮಾಲೂಮ್ ಹೇ ದುನಿಯಾ ಕಹಾ ಸೆ ನಿಕಲ್ತಿ ಹೇ. ತಮಗ್ ಗೊತ್ತಿದೆ ಈ ಪ್ರಪಂಚ ಎಲ್ಲಿಂದ ಬರುತ್ತೆ ಅಂತ. ಸಾಗರ್ ಸೆ ಹಿ ನಿಕಲ್ತಿ ಹೇ ಫಿರ್ ಸಾಗರ್ ಮೇ ಪಡ್ತಿ ಹೇ. ಸಾಗರದಿಂದ ಬರುತ್ತೆ ಮತ್ತೆ ಸಾಗರದಲ್ಲೇ ಅದು ಹೋಗಿ ಸೇರ್ಕೊಳ್ಳುತ್ತೆ. ಅಂದರೆ ಸಾಗರದಿಂದ ಹಾವಿಯಾಗಿ ಹೋಗುತ್ತೆ, ಮಳೆ ಬರುತ್ತೆ, ನದಿಯಾಗಿ ಹರಿಯುತ್ತೆ, ಮತ್ತೆ ಆ ನದಿ ಹೋಗಿ ಮತ್ತೆ ಸಾಗರಕ್ಕೆ ಸೇರ್ಕೊಳ್ಳುತ್ತೆ. ಸಾಗರ್ ಸೆ ಮೀಠಾ ಪಾನಿ ಕೀಂಚ್ತೆ ಹೇ. ಆ ಸಾಗರದಿಂದ ಸಿಹಿಯಾದಂಥ ನೀರನ್ನು ತೆಗಿತಾರೆ. ಸಾಗರ್ ಕೆ ಬಚ್ಚೆ ಫಿರ್ ಸಾಗರ್ ಮೇ ಜಾಕರ್ ಮಿಲ್ತೆ ಹೇ. ಸಾಗರನ ಮಕ್ಕಳು ಮತ್ತೆ ಸಾಗರನ ಬಳಿನೇ ಹೋಗಿ ಸೇರ್ಕೊಳ್ತಾರೆ. ತುಮ್ ಭಿ ಜ್ಞಾನ ಸಾಗರ್ ಸೆ ನಿಕ್ಲಿ ಹುಯಿ ಹೋ ಫಿರ್ ಸಬ್ ಚಲಿ ಜಾಯೇಗಿ ವಹಾ ವ ರಹತೆ ಹೇ ವಹಾ ತುಮ್ ಆತ್ಮಾಯೇ ಭಿ ರಹತಿ ಹೋ. ಬಾಬು ಅವ್ರು ಹೇಳ್ತಾರೆ, ತಾವೆಲ್ಲರೂ ಕೂಡ ಜ್ಞಾನ ಸಾಗರದಿಂದ ಬಂದಿರುವಂತಹ ಆತ್ಮಗಳು, ನಾವೆಲ್ಲರೂ ಕೂಡ ಹೊಟ್ಟೋಗ್ತೀವಿ. ಅಲ್ಲಿ ಆತ್ಮಗಳು ಪರಂಧಾಮದಲ್ಲಿರ್ತಾರೆ, ನಾವಂತೂ ಸ್ವರ್ಗದಲ್ಲಿರ್ತೀವಿ. ನಾನ್ ಸಾಗರ್ ಆಕರ್ ತುಮ್ಕೋ ಪವಿತ್ರ ಮೀಠಾ ಬನಾತೆ ಹೇ. ನೋಡಿ, ಜ್ಞಾನ ಸಾಗರ ಬಂದು ನಮ್ಮನ್ನ ಪವಿತ್ರರನ್ನಾಗಿ ಮಧುರರನ್ನಾಗಿ ಮಾಡ್ತಾರೆ. ಆತ್ಮ ಜೋ ಖಾರಿ ಬನ್ ಗಯಿ ಹೇ ಉನ್ಕೋ ಮೀಠಾ ಬನಾತೆ ಹೇ. ನೋಡಿ, ಆತ್ಮ ಯಾವುದು ಉಪ್ಪು ನೀರಾಗೋಗ್ಬಿಟ್ಟಿದೆ ಅದನ್ನು ಸಿಹಿ ನೀರನ್ನಾಗಿ ಬಾಬು ಅವ್ರು ಮಾಡ್ತಾರೆ. 5 ವಿಕಾರೋ ರೂಪಿ ಚೀಚಿ ನಮ್ಕೀನ್ ತುಮ್ಸೆ ನಿಕಲ್ ಜಾತಿ ಹೇ. ಬಾಬು ಅವ್ರು ಹೇಳ್ತಾರೆ, ಪಂಚವಿಕಾರ ರೂಪಿ ಕೊಳಕಾದಂತಹ ವಸ್ತುಗಳಿದೆ, ಅದೆಲ್ಲನೂ ಕೂಡ ನಮ್ಮಿಂದ ದೂರ ಆಗೋಗ್ಬಿಡುತ್ತೆ. ತೋ ತುಮ್ ತಮೋ ಪ್ರಧಾನ್ ಸೆ ಸತೋ ಪ್ರಧಾನ್ ಬನ್ ಜಾತೆ ಹೋ. ಆಗ ಹೇಳಲಾಗತ್ತೆ, ತಾವು ತಮೋ ಪ್ರಧಾನರಿಂದ ಸತೋ ಪ್ರಧಾನರು ಆಗ್ತಾ ಇದ್ದೀರಾ. ಬಾಬ್ ಪುರುಷಾರ್ಥ ಬಹುತ್ ಕರಾತೆ ಹೇ. ಬಾಬು ಅವರಂತೂ ಬಹಳಷ್ಟು ಪುರುಷಾರ್ಥವನ್ನ ಮಾಡಿಸ್ತಾರೆ. ತುಮ್ ಕಿತನೆ ಸತೋ ಪ್ರಧಾನ್ತೆ ಸ್ವರ್ಗ ಮೇ ರಹತೆ ಥೆ. ಬಾಬು ಅವ್ರು ಹೇಳ್ತಾರೆ, ತಾವೆಷ್ಟು ಸತೋ ಪ್ರಧಾನರಾಗಿದ್ರಿ, ತಾವು ಸ್ವರ್ಗದಲ್ಲಿದ್ರಿ. ಬಿಲ್ಕುಲ್ ಚೀಚಿ ಬನ್ ಗಯೇ ಹೋ. ಬಾಬು ಅವ್ರು ಹೇಳ್ತಾರೆ, ಸಂಪೂರ್ಣ ಕೊಳಕಾಗೋಗ್ಬಿಟ್ಟಿದ್ದೀರಾ. ರಾವಣನೇ ತುಮಕೋ ಕ್ಯಾ ಬನಾಯ ಹೇ. ಬಾಬು ಅವ್ರು ಹೇಳ್ತಾರೆ, ಯಪ್ಪ ರಾವಣ ನಿಮ್ಮನ್ನು ಏನು ಮಾಡಿಟ್ಟಿದ್ದಾನೆ. ಭಾರತ್ ಮೇ ಹಿ ಗಾಯಾ ಜಾತಾ ಹೇ ಹೀರೆ ಜೈಸಾ ಜನಮ್ ಅಮೂಲ್ಯ ಹೇ. ಬಾಬು ಅವ್ರು ಹೇಳ್ತಾರೆ, ಭಾರತದಲ್ಲೇ ಮಹಿಮೆ ಇರೋದು, ವಜ್ರ ಸಮಾನವಾದಂತಹ ಜನ್ಮ ಇದು ಬಹಳ ಅಮೂಲ್ಯವಾದದ್ದು. ಬಾಪ್ ಕೇತೆ ರಹತೆ ಹೇ ತುಮ್ ಕೌಡಿಯೋ ಪೀಛೆ ಕ್ಯೂ ಹೈರಾನ್ ಹೋತೆ ಹೋ. ಬಾಬು ಅವ್ರು ಹೇಳ್ತಾರೆ, ಈ ಒಂದು ಸ್ಥೂಲವಾದಂಥ ಹಣದ ಹಿಂದೆ ತಾವು ಯಾಕೆ ಅಷ್ಟೊಂದು ಒತ್ತಡದಲ್ಲಿ ಬರ್ತೀರಾ. ಕೌಡಿಯಾ ಬಿ ಜಾಸ್ತಿ ತೋಡೆಯಿ ಚಾಹಿಯೇ. ಬಾಬು ಅವ್ರು ಹೇಳ್ತಾರೆ, ಈ ಕೌಡೆಗಳೇ ನಿಮ್ಗೆ ಜಾಸ್ತಿ ಬೇಕಾ. ಗರೀಬ್ ಜಡ್ ಸಮಜ್ ಜಾತೆ ಹೇ. ಬಡವರಂತೂ ಬಹಳ ತಕ್ಷಣ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಸಾಹುಕಾರ ತೋ ಕೇತೆ ಹೇ ಅಭಿ ಹಮಾರೆ ಲಿಯೇ ಯಹಾ ಹಿ ಸ್ವರ್ಗ ಹೇ. ಸಾಹುಕಾರರಂತೂ ಹೇಳ್ತಾರೆ, ನಮಗಂತೂ
ಈ ಒಂದು ಕಲಿಯುಗದಲ್ಲಿ ಇದೇನೆ ನಮಗೆ ಸ್ವರ್ಗ. तुम बच्चे जानते हो जो भी मनुष्य मात्र है सबका इस समय कौड़ी जैसा जन्म है. ಯಾಕೆ ಅವ್ರದ್ದು ಬಾಬು ಅವ್ರು ಹೇಳ್ತಾ ಇದ್ದಾರೆ, ಯಾಕೆ ಅವ್ರದ್ದು ಜನ್ಮ ಅಷ್ಟು ಬೆಲೆ ಬಾಳುವಂಥದ್ದಲ್ಲ, ಕೌಡೆ ಸಮಾನ ಅಂತ ಹೇಳೋದು ಬಾಬು ಅವ್ರು ಹೇಳ್ತಾರೆ. ಯಾಕೆ ಅಂತಂದರೆ ಈ ಸಮಯದಲ್ಲಿ ಅವರ ಬುದ್ಧಿನೂ ಕೂಡ ಕೌಡೆ ಸಮಾನ ಆಗಿದೆ. ಹಮ್ ಭಿ ಐಸೆ ಥೆ, ನಾವು ಕೂಡ ಅದೇ ರೀತಿ ಇದ್ವಿ. ಅಭಿ ಬಾಬಾ ಹಮ್ಕೋ ಕ್ಯಾ ಬನಾತೆ ಹೇ, ನೋಡಿ ಈಗ ಬಾಬು ಅವ್ರು ನಮ್ಮನ್ನು ಏನನ್ನಾಗಿ ಮಾಡ್ತಾ ಇದ್ದಾರೆ. ಏಮ್ ಆಬ್ಜೆಕ್ಟ್ ತೋ ಹೇನಾ, ಗುರಿ ಧ್ಯೇಯ ಅಂತೂ ಇದೆ ತಾನೆ. ಹಮ್ ನರ್ಸೆ ನಾರಾಯಣ್ ಬಂತೆ ಹೇ, ನಾವು ನಾರರಿಂದ ನಾರಾಯಣರಾಗ್ತೇವೆ. ಭಾರತ್ ಅಬ್ ಕೌಡಿ ಜೈಸಾ ಕಂಗಾಲ್ ಹೇನಾ, ಈಗ ಭಾರತ ಅಂತೂ ಕೌಡೆಯ ಸಮಾನ ಯಾರು ಕೂಡ ಕೇಳೋರಿಲ್ಲ, ನಾಥರಾಗಿದ್ಯಲ್ಲ. ಭಾರತವಾಸಿ ಕುತ್ ತೋಡೆ ಹಿ ಜಾನ್ತೆ ಹೇ, ಸರಿ ವಿದೇಶದವ್ರದ್ದು ಬಿಡಿ, ತಾವು ಭಾರತವಾಸಿಯರು ಇದೇ ಭಾರತದಲ್ಲಿ ಇರುವಂಥವ್ರು, ನಿಮಗೂ ಕೂಡ ಗೊತ್ತಿಲ್ಲ. ಯಹಾ ತುಮ್ ಕಿತನೆ ಸಾಧಾರಣ ಅಬಲಾಯೇ ಹೋ, ನೋಡಿ ತಾವೆಷ್ಟು ಸಾಧಾರಣವಾದಂತಹ ಅಬಲೆಯರಾಗಿದ್ದೀರಾ. कोई बड़ा आदमी होगा तो उनको यहाँ बैठने की दिल नहीं होगी. ಯಾರಾದರೂ ಬಹಳ ದೊಡ್ಡ ವ್ಯಕ್ತಿ ಆಗಿದ್ರು ಅಂತಂದ್ರೆ ಅವ್ರಿಗಂತೂ ಇಲ್ಲಿ ಕುತ್ಕೊಳ್ಳಿಕ್ಕೆ ಅವ್ರಿಗೆ ಹೃದಯನೇ ಒಪ್ಪೋದಿಲ್ಲ. ಜहाँ बड़े बड़े आदमी संगम युगी गुरु आदि लोग होंगे वहाँ की बड़ी बड़ी सभाएं में जाएंगे. ಬಾಬು ಅವ್ರು ಹೇಳ್ತಾರೆ, ಅಲ್ಲಿ ದೊಡ್ಡ ದೊಡ್ಡ ಸನ್ಯಾಸಿಗಳಿರ್ತಾರೆ, ಗುರುಗಳಿರ್ತಾರೆ, ಅಲ್ಲೇ ಹೋಗಿ ದೊಡ್ಡ ದೊಡ್ಡ ಸಭೆಗಳಲ್ಲಿ ಅವರು ಕೂಡ ಹೋಗ್ತಾರೆ. ಅಂದರೆ ದೊಡ್ಡ ದೊಡ್ಡ ವಿದ್ವಾಂಸರು, ದೊಡ್ಡ ದೊಡ್ಡ ಸನ್ಯಾಸಿಗಳು, ಗುರುಗಳು ಅಂತಂದರೆ ಅವರು ಕೂಡ ದೊಡ್ಡ ದೊಡ್ಡ ಸಭೆಗಳಲ್ಲೇ ಹೋಗ್ತಾರೆ. ಬಾಬಿ ಕೇತೆ ಹೇ ಮೇ ಗರೀಬ್ ನಿವಾಸ್ ಹೂँ. ಬಾಬು ಅವರು ಹೇಳ್ತಾರೆ, ನಾನು ಬಡವರ ಬಂಧು ಆಗಿದ್ದೇನೆ. ಕೇತೆ ಹೇ ಭಗವಾನ್ ಗರೀಬೋಂಕಿ ರಕ್ಷಾ ಕರ್ತೆ ಹೇ, ಹೇಳ್ತಾರೆ ಭಗವಂತ ಬಂದು ಬಡವರಿಗೆ ರಕ್ಷಣೆಯನ್ನ ಮಾಡ್ತಾರೆ. ಅಭಿ ತುಮ್ ಜಾನ್ತೆ ಹೋ ಹಮ್ ಕಿತನೆ ಸಾಹುಕಾರ್ತೆ, ಈಗ ನಮಗೆ ಗೊತ್ತಿದೆ ನಾವೆಷ್ಟು ಸಾಹುಕಾರರಾಗಿದ್ವಿ. ಅಭಿ ಫಿರ್ ಬಂತೆ ಹೇ, ಮತ್ತೆ ಈಗ ಅದೇ ರೀತಿ ಆಗ್ತಾ ಇದ್ದೀವಿ. ಬಾಬಾ ಲಿಖತೆ ಬಿ ಹೇ ತುಮ್ ಪದ್ಮಾ ಪದಂ ಬತ್ತಿ ಬಂತೆ ಹೋ. ಬಾಬಾ ಅವ್ರು ನಮ್ಮ ಮಕ್ಕಳಿಗೆ ಹೇಳ್ತಾರೆ ಮತ್ತೆ ಬರೀತಾರೆ, ಮಕ್ಕಳೇ ತಾವಂತೂ ಪದ್ಮಾ ಪದಂಪತಿಗಳಾಗ್ತೀರಾ. ವಹಾ ಪರ್ ಮಾರಾಮಾರಿ ನೆಹಿ ಹೋತಿ, ಆ ಸತ್ಯುಗದಲ್ಲಿ ಈ ಥರ ಹೊಡೆದಾಟ ಎಲ್ಲ ಇರೋದಿಲ್ಲ. ಯಹಾ ತೋ ದೇಖೋ ಪೈಸೆ ಕೆ ಪೀಛೆ ಕಿತನೆ ಮಾರಾಮಾರಿ ಹೇ, ಇಲ್ಲಂತೂ ನೋಡಿ ಆ ಹಣದ ಹಿಂದೆ ಎಷ್ಟೊಂದು ಜಗಳ ಕದನವನ್ನು ಮಾಡಿಕೊಂಡು ಜಗಳ ಎಲ್ಲ ಮಾಡಿಕೊಂಡು ಹೊಡೆದಾಡ್ಕೊಂಡಿರ್ತಾರೆ. ರಿಶ್ವತ್ ಕಿತನಿ ಮಿಲ್ತಿ ಹೇ, ಬಾಬು ಅವ್ರು ಹೇಳ್ತಾರೆ ನೋಡಿ ಎಷ್ಟೊಂದು ಲಂಚ ಸಿಗುತ್ತೆ. ಪೈಸೆ ತೋ ಮನುಷ್ಯೋಂಕೋ ಚಾಹಿಯೇನಾ, ಹಣ ಅಂತೂ ಮನುಷ್ಯರಿಗೆ ಬೇಕು ತಾನೆ. ತುಮ್ ಬಚ್ಚೆ ಜಾನ್ತೆ ಹೋ ಬಾಬಾ ಹಮಾರ ಖಜಾನ ಭರ್ಪೂರ್ ಕರ್ ದೇತೆ ಹೇ, ಈಗಂತೂ ನಾವು ಮಕ್ಕಳಿಗೆ ಗೊತ್ತಿದೆ ಬಾಬು ಅವ್ರು ಬಂದು ನಮ್ಮ ಖಜಾನೆಯನ್ನು ತುಂಬಿಸ್ಬಿಡ್ತಾರೆ. आधा कल्प के लिए जितना चाहिए उतना धन लो परंतु पुरुषार्थ पूरा करो. ಬಾಬು ಅವ್ರು ಹೇಳ್ತಾರೆ, ಅರ್ಧ ಕಲ್ಪಕ್ಕಾಗಿ ತಮ್ಗೆ ಎಷ್ಟು ಹಣ ಬೇಕೋ ಅಷ್ಟು ತಗೊಳ್ಳಿ, ಚೆನ್ನಾಗಿ ತಾವು ಪಾಲನೆಯನ್ನು ಮಾಡಿ, ಪುರುಷಾರ್ಥವನ್ನು ಮಾಡಿ. ಗಫ್ಲತ್ ನೆಹಿ ಕರೋ, ಎಂದಿಗೂ ಕೂಡ ಹುಡುಗಾಟಿಕೆಯಲ್ಲಿ ಬಂದು ಸುಮ್ಮನೆ ಕಾಲವನ್ನು ವ್ಯರ್ಥವಾಗಿ ಕಳಿಬೇಡಿ. ಕಹಾ ಜಾತಾ ಹೇನಾ ಫಾಲೋ ಫಾದರ್, ಹೇಳ್ತಾರಲ್ವಾ ತಂದೆಯನ್ನು ಅನುಕರಣೆ ಮಾಡಿ ಅಂತ. ಫಾದರ್ ಕು ಫಾಲೋ ಕರೋ ತೋ ಯ ಜಾಕರ್ ಬನೆಂಗೆ. ಬಾಬು ಅವ್ರು ಹೇಳ್ತಾರೆ, ತಾವೇನಾದ್ರು ಈ ತಂದೆಯನ್ನು ಅನುಕರಣೆ ಮಾಡಿದ್ದೇ ಆದರೆ ಈ ಥರ ಆಗ್ತೀರಾ, ಲಕ್ಷ್ಮೀನಾರಾಯಣರ ಥರ. ನರ್ಸೆ ನಾರಾಯಣ್ ನಾರಿ ಸೆ ಲಕ್ಷ್ಮಿ ಬಡಾ ಬಾರಿ ಇಂತಿಹಾನ್ ಹೇ. ಬಾಬು ಅವ್ರು ಹೇಳ್ತಾರೆ, ನರರಿಂದ ನಾರಾಯಣರು, ನಾರಿಯಿಂದ ಲಕ್ಷ್ಮಿ ಆಗೋದಿದೆಯಲ್ಲ, ಇದು ಬಹಳ ದೊಡ್ಡ ಪರೀಕ್ಷೆ. ಇಸ್ಮೆ ಜರಾ ಬಿ ಗಫ್ಲತ್ ನೆಹಿ ಕರ್ನಿ ಚಾಹಿಯೆ, ಇದರಲ್ಲಿ ಸ್ವಲ್ಪವೂ ಕೂಡ ನಾವು ಹುಡುಗಾಟಿಕೆಯನ್ನು ಮಾಡಬಾರ್ದಾಗಿದೆ. ಬಾಪ್ ಶ್ರೀಮತ್ ದೇತೆ ಹೇ ತೋ ಫಿರ್ ಉಸ್ ಪರ್ ಚಲ್ನಾ ಹೇ, ಬಾಬು ಅವರು ಏನು ಶ್ರೀಮತವನ್ನು ಕೊಡ್ತಾರೆ ಅದರಂತೆ ನಾವು ನಡಿಬೇಕು. ಕಾಯ್ದೆ ಕಾನೂನ್ ಕಾ ಉಲ್ಲಂಘನ್ ನಹಿ ಕರ್ನಾ ಹೇ, ಬಾಬು ಅವರು ಯಾವುದು ನಿಯಮಗಳನ್ನು ಕೊಟ್ಟಿದ್ದಾರೆ ಅದನ್ನೆಂದಿಗೂ ಕೂಡ ಉಲ್ಲಂಘನೆಯನ್ನು ಮಾಡಬಾರ್ದು. ಶ್ರೀಮತ್ ಸೆ ಹಿ ತುಮ್ ಶ್ರೇಷ್ಠ ಬಂತೆ ಹೋ, ಶ್ರೀಮತದಿಂದನೇ ತಾವು ಶ್ರೇಷ್ಠರಾಗ್ತೀರಾ. ಮಂಜಿಲ್ ಬಹುತ್ ಬಡಿ ಹೇ, ಗುರಿ ಅಂತೂ ಬಹಳ ದೊಡ್ಡದಾಗಿದೆ. ಅಪ್ನಾ ರೋಸ್ ಕಾ ಖಾತಾ ರಖೋ, ಬಾಬು ಅವ್ರು ಹೇಳ್ತಾರೆ ನಿಮ್ಮ ದಿನನಿತ್ಯದ ಖಾತೆಯನ್ನು ಇಟ್ಕೊಳ್ಳಿ. ಕಮಾಯಿ ಕಿ ಯಾ ನುಕ್ಸಾನ್ ಕಿಯಾ, ನೋಡ್ಕೊಳ್ಬೇಕಂತೆ ನಾನು ತಂದೆಯನ್ನು ಎಷ್ಟು ನೆನಪು ಮಾಡಿದೆ, ಇದರಲ್ಲಿ ಸಂಪಾದನೆ ಮಾಡ್ಕೊಂಡ್ನೋ ಅಥವಾ ನಷ್ಟ ಮಾಡ್ಕೊಂಡ್ನೋ. ಬಾಪ್ಕೋ ಕಿತನಾ ಯಾದ್ ಕ್ಯಾ, ತಂದೆಯನ್ನು ನಾನು ಎಷ್ಟು ನೆನಪು ಮಾಡಿಬಿಟ್ಟಿದ್ದೀನಿ. ಕಿತನೋಂಕೋ ರಾಸ್ತಾ ಬತಾಯ, ಎಷ್ಟಾತ್ಮರಿಗೆ ನಾನು ದಾರಿಯನ್ನೋ ತೋರಿಸಿದ್ದೀನಿ. ಅಂದೋಂಕಿ ಲಾಟಿ ತುಮ್ ಹೋನಾ, ಬಾಬು ಅವ್ರು ಹೇಳ್ತಾರೆ ತಾವೇ ತಾನೇ ಕುರುಡರಿಗೆ ಊರ್ಗೋಲಾಗಿರೋದು. ತುಮ್ಕೋ ಜ್ಞಾನ ಕಾ ತೀಸರಾ ನೇತ್ರ ಮಿಲ್ತಾ ಹೇ, ಬಾಬು ಅವ್ರು ಹೇಳ್ತಾರೆ ತಮ್ಗಂತೂ ಜ್ಞಾನದ ಮೂರನೇ ಕಣ್ಣು ಅನ್ನೋದು ಸಿಗುತ್ತೆ. अच्छा मीठे मीठे सिकलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते.
हम रूहानी बच्चों की रूहानी बाप दादा को ಗುಡ್ ಮಾರ್ನಿಂಗ್, ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೇದು, ಜೈಸಾ ಬಾಪ್ ಮೀಠಾ ಹೈ ಐಸೆ ಮೀಠಾ ಬನ್ ಸಬ್ಕೋ ಸುಖ ದೇನಾ ಹೈ. ಹೇಗೆ ತಂದೆ ಬಹಳ ಮಧುರರಾಗಿದ್ದಾರೆ ಅದೇ ರೀತಿ ನಾವು ಕೂಡ ಮಧುರರಾಗಿ ಎಲ್ಲರಿಗೂ ಕೂಡ ಸುಖವನ್ನೇ ಕೊಡಬೇಕು. ಕೊಯ್ ಬಿ ಅಕರ್ತವ್ಯ ಕಾರ್ಯ ನಹಿ ಕರ್ನಾ ಹೈ. ಯಾವುದೇ ತಪ್ಪು ಕೆಲಸಗಳನ್ನು ಮಾಡಬಾರ್ದು. ಉತ್ತಮ್ ಸೆ ಉತ್ತಮ್ ಕಲ್ಯಾಣ ಕಾ ಹಿ ಕಾರ್ಯ ಕರ್ನಾ ಹೈ. ಶ್ರೇಷ್ಠಾತಿ ಶ್ರೇಷ್ಠವಾದಂತಹ ಕಲ್ಯಾಣ ಆಗುವಂತಹ ಕೆಲಸಗಳನ್ನೇ ಮಾಡಬೇಕು. ಹೇಗೆ ತಂದೆ ಬಹಳ ಮಧುರರಾಗಿದ್ದಾರೆ ಅದೇ ತರಹ ನಾವು ಕೂಡ ಎಲ್ರಿಗೂ ಕೂಡ ಸುಖವನ್ನು ಕೊಟ್ಟು ಮಧುರರಾಗಬೇಕಾಗಿದೆ. ಯಾವುದೇ ಅಕರ್ತವ್ಯವಾದಂತಹ ತಪ್ಪು ಕೆಲಸಗಳನ್ನು ಮಾಡಬಾರ್ದಾಗಿದೆ. ಒಂದು ವೇಳೆ ಯಾವುದಾದ್ರು ಕಲ್ಯಾಣದ ಕೆಲಸ ಮಾಡಿದ್ರಿ ಅಂತಂದರೆ ಉತ್ತಮ್ ತೇ ಉತ್ತಮ್ ಕಲ್ಯಾಣ ಕಾ ಹಿ ಕಾರ್ಯ ಕರ್ನಾ ಹೈ. ಶ್ರೇಷ್ಠಾತಿ ಶ್ರೇಷ್ಠವಾದಂತಹ ಕಲ್ಯಾಣದ ಕೆಲಸವನ್ನೇ ಮಾಡಬೇಕಾಗಿದೆ. ಎರಡನೇದು, ಕೌಡಿಯೋಂಕೆ ಪಿಚಾಡಿ ಹೈರಾನ್ ನಹಿ ಹೋನಾ ಹೈ. ಈ ಕೌಡೆಗಳ ಸಮಾನ ಸಂಪಾದನೆಗೆ ಅದರಿಂದನೇ ನಾವು ಒತ್ತಡದಲ್ಲಿ ಬರಬಾರ್ದು. ಪುರುಷಾರ್ಥ ಕರ್ ಅಪ್ನಿ ಜೀವನ್ ಹೀರೋ ಜೈಸಾ ಬನಾನಿ ಹೈ. ಪರಿಶ್ರಮವನ್ನು ಪಟ್ಟು ನಮ್ಮ ಜೀವನವನ್ನು ವಜ್ರ ಸಮಾನ ಮಾಡ್ಕೊಳ್ಬೇಕಾಗಿದೆ. ಗಫಲತ್ ನಹಿ ಕರ್ನಿ ಹೈ. ಎಂದಿಗೂ ಕೂಡ ಹುಡುಗಾಟಿಕೆಯಲ್ಲಿ ಬರಬಾರ್ದು. ಕೌಡೆಯ ಹಿಂದೆ ಹೋಗಿ ನಮ್ಮನ್ನು ನಾವು ಒತ್ತಡದಲ್ಲಿ ಇರಬಾರ್ದು. ಪುರುಷಾರ್ಥವನ್ನು ಮಾಡಿ ನಮ್ಮ ಜೀವನವನ್ನು ವಜ್ರ ಸಮಾನ ಮಾಡ್ಕೊಳ್ಬೇಕು. ಹುಡುಗಾಟಿಕೆಯಲ್ಲಿ ಎಂದಿಗೂ ಕೂಡ ಬರಬಾರ್ದಾಗಿದೆ. ವರದಾನ. चैलेंज और प्रैक्टिकल की समानता द्वारा स्वयं को पापों से सेफ रखने वाले विश्व सेवाधारी भव. ಸವಾಲು ಹಾಗೂ ಪ್ರಯೋಗ ಇವೆರಡರ ಸಮತೋಲನೆಯ ಮೂಲಕ ಸ್ವಯಂವನ್ನು ಪಾಪಗಳಿಂದ ಬಚಾವ್ ಮಾಡಿಕೊಳ್ಳುವಂಥವರೇನೆ ವಿಶ್ವ ಸೇವಾಧಾರಿಗಳು. ಸವಾಲು ಹಾಕೋದು, ಇನ್ನೊಂದು ಪ್ರಯೋಗದಲ್ಲಿ ಮಾಡೋದು. ಇವೆರಡನ್ನೂ ಕೂಡ ಮಾಡಬೇಕಾದ್ರೆ ಸ್ವಯಂ ನಾವೇ ಪಾಪಗಳಿಂದ ಸುರಕ್ಷಿತರಾಗಿರಬೇಕು ಹಾಗೂ ವಿಶ್ವಕ್ಕೆ ಸೇವಾದಾರಿಗಳು ಆಗಬೇಕಾಗಿದೆ. आप बच्चे जो चैलेंज करते हो उस चैलेंज पर प्रैक्टिकल जीवन में समानता हो. ಬಾಬೋರ್ ಹೇಳ್ತಾರೆ, ತಾವು ಮಕ್ಕಳು ಏನು ಸವಾಲನ್ನು ಮಾಡ್ತೀರಾ ಆ ಸವಾಲಿನ ಮೇಲೇ ತಾವು ಪ್ರಯೋಗದ ಜೀವನವನ್ನು ನಾವೇನು ಸವಾಲು ಹಾಕ್ತೀವಿ ಮತ್ತೇನು ಪ್ರಯೋಗ ಮಾಡ್ತೀವಿ ಇದೆರಡೂ ಕೂಡ ನಮ್ಮ ಜೀವನದಲ್ಲಿ ಸಮತೋಲನೆಯಲ್ಲಿ ಇರಬೇಕಾಗಿದೆ. ನಹಿ ತೋ ಪುಣ್ಯಾತ್ಮಕ್ಕೆ ಬಜಾಯ್ ಬೋಜ್ವಾಲಿ ಆತ್ಮ ಬನ್ ಜಾಯಂಗೆ. ಇಲ್ಲ ಅಂತಂದರೆ ಪುಣ್ಯಾತ್ಮಗಳಾಗುವ ಬದಲಾಗಿ ಹೊರೆಯಿಂದ ಇರುವಂತಹ ಆತ್ಮಗಳಾಗೋಗ್ಬಿಡ್ತೀರಾ. ಇಸ್ ಪಾಪ और पुण्य की गति को जानकर स्वयं को सेफ रखो. ಈ ಪಾಪ ಹಾಗೂ ಪುಣ್ಯ, ಪಾಪ ಮಾಡಿದ್ರೆ ನನಗೇನು ಸಿಗುತ್ತೆ ಮುಂದಿನ ಜನ್ಮದಲ್ಲಿ, ಪುಣ್ಯ ಮಾಡಿದ್ರೆ ನಾನು ಮುಂದಿನ ಜನ್ಮದಲ್ಲಿ ಏನು ಸಿಗುತ್ತೆ, ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಸ್ವಯಂವನ್ನು ಸುರಕ್ಷಿತರಾಗಿಟ್ಕೊಳ್ಳಿ. क्योंकि संकल्प में भी किसी भी विकारी की कमजोरी, व्यर्थ बोल, व्यर्थ भावना, घृणा व ईर्ष्या की भावना पाप के खाते को बढ़ाती है. इसलिए पुण्यात्मा भव के वरदान द्वारा स्वयं को सेफ रख विश्व सेवाधारी बनो. ಯಾವಾಗ ಪಾಪ ಹಾಗೂ ಪುಣ್ಯದ ಗತಿಯನ್ನು ತಿಳ್ಕೊಳ್ತೀವಿ ಆಗ ಸ್ವಯಂ ನಮ್ಮನ್ನು ನಾವು ಸುರಕ್ಷಿತವಾಗಿ ಇಟ್ಕೊಳ್ಬೇಕಾಗಿದೆ. ಯಾಕೆ ಅಂತಂದರೆ ಸಂಕಲ್ಪದಲ್ಲಿ ಒಂದಲ್ಲ ಒಂದು ಯಾವುದಾದ್ರು ವಿಕಾರಿ ಸಂಕಲ್ಪಗಳು ಬಂತು ಅಥವಾ ನಿಶಕ್ತ ಸಂಕಲ್ಪಗಳು ಬಂತು, ವ್ಯರ್ಥವಾದಂತಹ ಮಾತು ಬಂತು, ವ್ಯರ್ಥವಾದಂತಹ ಭಾವನೆ ಬಂತು, ತಿರಸ್ಕಾರ ಅಥವಾ ಹೊಟ್ಟೆ ಕಿಚ್ಚಿನ ಭಾವನೆ ಏನಾದರೂ ಬಂತು ಅಂತಂದರೆ ಅದು ಪಾಪದ ಖಾತೆಯನ್ನು ಇನ್ನೂ ಕೂಡ ಹೆಚ್ಚಿಸುತ್ತೆ. इसलिए पुण्य आत्मा भाव के वरदान द्वारा स्वयं को सेफ रख ವಿಶ್ವ ಸೇವಾಧಾರಿ ಬನು. ಅದಕ್ಕಾಗಿ ವೃದ್ಧಿ ಆಗ್ತಾ ಇರುವ ಕಾರಣ ಪುಣ್ಯಾತ್ಮರಾಗಿ ಪುಣ್ಯಾತ್ಮರ ವರದಾನ ಅಂದರೆ ಪುಣ್ಯಾತ್ಮರಾಗಿ ವರದಾನದ ಮೂಲಕ ಸ್ವಯಂವನ್ನು ಸುರಕ್ಷಿತರಾಗಿ ಇಟ್ಕೊಳ್ಳುವಂಥವರೇನೆ ವಿಶ್ವ ಸೇವಾಧಾರಿಗಳು. ಇಲ್ಲಂತೂ ಪಾಪಾತ್ಮಗಳ ವೃದ್ಧಿ ಆಗ್ತಾ ಇದೆ. ಆದರೆ ನಮ್ಮನ್ನು ನಾವು ನಮಗೆ ಯಾವುದು ವರದಾನವನ್ನು ಕೊಟ್ಟಿದ್ದಾರೆ ಅದನ್ನು ನಮಗೆ ನಾವು ಸುರಕ್ಷಿತವಾಗಿ ಇಟ್ಕೊಂಡು ಮಾಡ್ತಾ ಇದ್ರೆ ಆಗ ನಮ್ಮನ್ನು ನಾವು ವಿಶ್ವ ಸೇವಾದಾರಿಗಳಾಗಲಿಕ್ಕೆ ಸಾಧ್ಯ, ಅಥವಾ ವಿಶ್ವ ಸೇವಾದಾರಿಗಳನ್ನಾಗಿ ನಮ್ಮನ್ನು ನಾವು ಮಾಡ್ಕೊಳ್ಬೋದು. ಸಂಘಟಿತ ರೂಪ ಮೇ ಏಕಮತ್ ಏಕರ ಸ್ಥಿತಿ ಕಾ ಅನುಭವ ಖರಾವು. ಸಂಘಟಿತ ರೂಪದಲ್ಲಿ ಒಂದೇ ಮತ, ಒಂದೇ ಸ್ಥಿತಿ, ಏಕರಸ ಸ್ಥಿತಿ, ಒಂದೇ ಥರ ಇರಬೇಕು, ಒಂದೇ ಸಮ ಇರಬೇಕು ಸ್ಥಿತಿ.
ಇದರ ಅನುಭವವನ್ನು ಮಾಡಿ. ಸಂಘಟಿತ ರೂಪದಲ್ಲಿದ್ದು ಎಲ್ಲರೂ ಕೂಡ ಏಕಮತರಾಗಿದ್ದಿದ್ದೇ ಆದರೆ ನಮ್ಮ ಸ್ಥಿತಿ ಏಕರಸವಾಗಿರುತ್ತೆ. ಸ್ಲೋಗನ್: पवित्रता की क्षमा चारों ओर जलाओ तो बाप को सहज देख सकेंगे. ಪವಿತ್ರತೆಯ ಪತಂಗಗಳು ನಾಲ್ಕಾರು ಕಡೆ ಇದ್ರು ಅಂತಂದ್ರೆ, ಓಡಾಡ್ತಾ ಇದ್ವು ಅಂತಂದ್ರೆ, ಆಗ ತಂದೆಯ ಪ್ರತ್ಯಕ್ಷತೆ ಅನ್ನೋದು ಬಹಳ ಸಹಜವಾಗಿ ಆಗತ್ತೆ. ಅಚ್ಚಾ. ಓಂ ಶಾಂತಿ.